ಕೆಲವೊಂದು ಕಾರಣಗಳನ್ನು ಕೊಟ್ಟಿರ್ತಾರೆ. ಅದಾದಮೇಲೆ 2ನೇ ಅಧ್ಯಾಯದಲ್ಲಿ ಭಗವಂತರು ಶ್ರೀಕೃಷ್ಣರು ಅದಕ್ಕೆ ಉತ್ತರ ಎಲ್ಲ ಕೊಡ್ತಾ ಇದ್ರು. ಸೊ ಮೊದಲನೇದಾಗಿ ಅವರು ಯಾವ ವಿಚಾರದ ಬಗ್ಗೆ ಮಾತಾಡಿದರು? ಆತ್ಮ. ಯಾಕೆ ಅವರು ಆತ್ಮ ಬಗ್ಗೆ ಕೊನೆಯದಾಗಿ ಮಾತಾಡಿರ್ಬೋದು, ಅದು ಯಾಕೆ ಶುರುವಿನಲ್ಲೇ ಆತ್ಮ ಅನ್ನೋ ವಿಷಯವನ್ನು ಕೊಟ್ಟಿದ್ರು? ಯಾಕೆ? ಹಾಂ, ಕರೆಕ್ಟ್. ಯಾಕಂದರೆ ಪ್ರಶ್ನೆ ಅರ್ಜುನದು ಆ ಥರ ಇತ್ತು. ಅಂದರೆ ನಮ್ಮ ಸಂಬಂಧಿಕರು ಇದ್ದಾರೆ, ಇಷ್ಟು ಜೀವನಗಳು ನಾವು ಕೊಲ್ತಾ ಇದ್ದೀವಿ, ಇದೆಲ್ಲ ಸರಿಯಾ ತಪ್ಪಾ ಆ ಥರ ತುಂಬ ಈ ದೇಹದ ಬಗ್ಗೆನೇ ಇತ್ತು. ಅದಕ್ಕೆ ಅರ್ಜುನರು ಮೊದಲು ಉತ್ತರನೇ ಅದೇ ಕೊಟ್ಟಿದ್ರು, ನಾವೆಲ್ಲ ಈ ದೇಹ ಇಲ್ಲ, ನಾವೆಲ್ಲರೂ ಆತ್ಮ. ಅದಾದಮೇಲೆ ತುಂಬ ವಿವರಣೆ, ಆತ್ಮ ಏನು, ದೇಹಕ್ಕೂ ಮತ್ತು ಆತ್ಮಕ್ಕೆ ಏನು ಸಂಬಂಧ ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಯಾರು ಜ್ಞಾಪಕ ಇದೆ? ಸ್ಥೂಲ ಶರೀರ ಅಂದರೆ ಏನು, ಸೂಕ್ಷ್ಮ ಶರೀರ ಅಂದರೆ ಏನು? ಹಾಂ, ಇಲ್ಲ. ಸೂಕ್ಷ್ಮ ಶರೀರ ಅಂದಮೇಲೆ ಅದಕ್ಕೆ ಆತ್ಮ ಬರುವುದಿಲ್ಲ. ಶರೀರದಲ್ಲೇ 2 ವಿಧ ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದರೆ ಅದು ಯಾವುದರಿಂದ ಮಾಡಲಾಗಿದೆ? ಪಂಚಭೂತದಿಂದ ಮಾಡಲಾಗಿದೆ. ಸೂಕ್ಷ್ಮ ಶರೀರ ಮನ, ಬುದ್ಧಿ, ಅಹಂಕಾರ, ಇದು ಸೂಕ್ಷ್ಮ ಶರೀರ. ಸೊ ಇದೆಲ್ಲ ದೇಹದ ಬಗ್ಗೆ ಎಲ್ಲ ನೋಡಿದ್ವಿ. ಅದಾದಮೇಲೆ ಯೋಗಗಳ ಒಂದು ವಿಷಯವನ್ನು ನೋಡಿದ್ವಿ, ಕರ್ಮಯೋಗ, ಧ್ಯಾನ ಯೋಗ, ಇದೆರಡು ವಿಷಯವನ್ನು ನೋಡಿದ್ವಿ. ಕರ್ಮಯೋಗ ಅಂದರೆ ಏನು? ಮೊದಲು ಯೋಗ ಅಂದರೆ ಏನು? ಹಾಂ, ನಮ್ಮ ಒಂದು ಪ್ರಜ್ಞೆಯನ್ನು ಭಗವಂತರ ವಿಷಯದಲ್ಲಿ ಆ ಸಂಬಂಧದಲ್ಲಿ ಇಟ್ಕೊಳ್ಳೋದನ್ನು ಯೋಗ ಅಂತೀವಿ. ಸೊ ಇದನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು. ಕರ್ಮಯೋಗ ಅಂದರೆ ಏನು? ಕೆಲಸದ ಮುಖಾಂತರ ಇಲ್ಲ ಕೆಲಸದ ಮೂಲಕ ನಮ್ಮ ಪ್ರಜ್ಞೆಯನ್ನು ಹೇಗೆ ಭಗವಂತರಲ್ಲಿ ಇಡೋದು, ಇಲ್ಲ ಭಗವಂತರ ಭಕ್ತಿ ಹೇಗೆ ಮಾಡೋದು ಕೆಲಸದ ಮೂಲಕ. ಅದಕ್ಕೆ ಮುಖ್ಯವಾಗಿ ಮೊದಲು ನಾವು ಮಾಡುವ ಕೆಲಸ ಧರ್ಮದ ಪ್ರಕಾರ ಇರಬೇಕು. ಸೊ ಅದೇ ಯೋಚನೆ ಮಾಡಬೇಕು, ನಾವು ಮಾಡುವ ಎಲ್ಲ ಕೆಲಸಗಳು ಧರ್ಮದ ಪ್ರಕಾರ ಇದೆಯಾ, ಅದೇ ಮೊದಲು ಇರೋ ವಿಷಯ. ಅದಾದಮೇಲೆ ಕೆಲಸ ಮಾಡುವಾಗಲೂ ಸಹ ಭಗವಂತರ ವಿಷಯದಲ್ಲೇ ನಾವು ಹೆಚ್ಚು ಧ್ಯಾನ. ಯಾಕಂದರೆ ಅರ್ಜುನರು ಸಹ ಯುದ್ಧ ಮಾಡ್ತಾಯಿದ್ರು, ಯುದ್ಧ ಮಾಡು, ಅದೇ ಥರ ಧ್ಯಾನವನ್ನು ನನ್ನ ಮೇಲೆ ಇರು ಅಂತ ಕೃಷ್ಣರು ಹೇಳಿದರು. ಸೊ ಕೆಲಸ ಧರ್ಮದ ಪ್ರಕಾರ ಇರಬೇಕು. ಕೆಲಸ ಮಾಡುವಾಗ ನಮ್ಮ ಪ್ರಜ್ಞೆ ಭಗವಂತನ ಮೇಲೆ ಇರಬೇಕು. ಕೆಲಸ ಮಾಡಿದ ಮೇಲೆ ಅದರಿಂದ ಬರುವ ಫಲ, ಅದಕ್ಕೆ ನಾವು ಕಾರಣ ಅಲ್ಲ, ಅದು ಭಗವಂತರೇ ಕಾರಣ. ಸೊ ಅದರಿಂದ ಬರುವ ಒಂದು ಫಲದಲ್ಲಿ ಒಂದು ಭಾಗವನ್ನು ನಾವು ಯಾವಾಗಲೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸೊ ಈ ಥರ ಹಲವಾರು ವಿಧವಾದ ಕರ್ಮಯೋಗಗಳನ್ನು ನಾವು ನೋಡಿದ್ವಿ, 2-3 ವಿಧವಾದ ಕರ್ಮಯೋಗಗಳನ್ನ ನೋಡಿದ್ವಿ. ಅದಾದಮೇಲೆ ಧ್ಯಾನ ಯೋಗದ ಬಗ್ಗೆ ಭಗವಂತರು ಮಾತಾಡಿದರು. ಅದರಲ್ಲಿ ಅಷ್ಟಾಂಗ ಯೋಗ ಇದೆಲ್ಲ ನೋಡಿದ್ವಿ. ಅದಕ್ಕೆ ಹೆಚ್ಚು ನಿಯಮಗಳೆಲ್ಲ ಹೆಚ್ಚಾಗಿತ್ತು. ಅಂದರೆ ಈ ಥರ ಕಾಡಿಗೆ ಹೋಗಬೇಕು, ಯಾರೇ ಮನುಷ್ಯರು ಇಲ್ಲದೇ ಇರೋ ಒಂದು ಸ್ಥಳಕ್ಕೆ ಹೋಗಿ ಆ ಒಂದು ಸ್ಥಳವನ್ನು ಹೇಗೆ ನಿರ್ಧಾರ ಮಾಡಬೇಕು, ತುಂಬ ಎತ್ತರ ಇರಬಾರ್ದು, ಇಲ್ಲ ತುಂಬ ಕೆಳಮಟ್ಟಗೂ ಇರಬಾರ್ದು, ಮತ್ತು ಹೇಗೆ ಕೂತ್ಕೋಬೇಕು, ಒಂಥರ ಶುದ್ಧವಾಗಿರುವ ಸ್ಥಳದಲ್ಲಿ ಕುಶ ಹುಲ್ಲು, ದರ್ಬೆ ಅದನ್ನು ಹಾಕಿ, ಅದಾದಮೇಲೆ ಜಿಂಕೆಯ ಒಂದು ಚರ್ಮ ಹಾಕಿ, ಅದಾದಮೇಲೆ ತುಂಬ ಮೃದುವಾಗಿರೋ ಬಟ್ಟೆ ಹಾಕಿ ಯಾವ ಒಂದು ಆಸನದಲ್ಲಿ ಕೂತ್ಕೋಬೇಕು. ಕಣ್ಣು ಹೇಗಿರಬೇಕು? ಅರ್ಧ ಮುಚ್ಚಿರಬೇಕು. ಯಾಕೆ ತೆಗ್ದಿರ್ಬೇಕು ಅಂತಲೇ ಏನಿಲ್ಲ, ಇಲ್ಲ ಪೂರ್ತಿ ಮುಚ್ಚಿರ್ಬೇಕು ಅಂತಲೇ ಏನಿಲ್ಲ. ಯಾಕೆ? 2 ಕಾರಣ ಇತ್ತು. ಯಾಕೆ ಪೂರ್ತಿ ಓಪನ್ ಆಗಿರಬಾರ್ದು? ಹಾಂ, ನಾವು ಯಾವುದೋ ಒಂದು ನೋಡಿದಾಗ, ಇವಾಗ ನಾವೇ ಜಪ ಮಾಡೋವಾಗಲೂ ಕಣ್ಣು ತೆಗೆದು ನೋಡಿದಾಗ ಸಡನ್ನಾಗಿ ಬೇರೆ ವಿಷಯವನ್ನು ನೋಡಿ ಅದರ ಬಗ್ಗೆ ಯೋಚನೆ ಮಾಡ್ಬೋದು, ಇಲ್ಲ ಬೇರೆ ಎಲ್ಲೋ ನಮ್ಮ ಕಣ್ಣು ನಮ್ಮನ್ನು ಯಾವುದೋ ಒಂದು ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಕಣ್ಣನ್ನು ಮುಚ್ಚಿರಬೇಕು. ಯಾಕೆ ಪೂರ್ತಿಯಾಗಿ ಮುಚ್ಚಿರಬಾರ್ದು? ಇಲ್ಲ, ನಿದ್ದೆ ಬಂದ್ಬಿಡುತ್ತೆ. ಸೊ ಪೂರ್ತಿಯಾಗಿ ಕಣ್ಣನ್ನು ಮುಚ್ಚಿದ್ರೆ ನಿದ್ದೆ ಬಂದ್ಬಿಡು. ಅದಕ್ಕೆ ಅರ್ಧ ಕಣ್ಣನ್ನು ಮುಚ್ಚಿ ನಮ್ಮ ದೃಷ್ಟಿಯನ್ನು ಮೂಗಿ ಈ ಥರ ಸೆಂಟರಾಗಿ ತಗೊಬಂದು ನಮ್ಮ ಮನಸ್ಸ ಧ್ಯಾನ ಎಲ್ಲ ಭಗವಂತನ ಮೇಲೆ ಇಟ್ಟು ಈ ಥರ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು. ಊಟ ಯಾವ ರೀತಿಯಾದ ಊಟ ಪಾಲನೆ ಮಾಡಬೇಕು ಅಂದರೆ ಹೆಚ್ಚಾಗಿ ನಿದ್ದೆ ಮಾಡಬಾರ್ದು, ಹೆಚ್ಚಾಗಿ ಊಟ ಮಾಡಬಾರ್ದು, ಅದೇ ಥರ ಪೂರ್ತಿಯಾಗೂ ಅದನ್ನು ತ್ಯಾಗ ಮಾಡಬಾರ್ದು. ಈ ಥರ ಹಲವಾರು ನಿಯಮಗಳು ಧ್ಯಾನ ಯೋಗದಲ್ಲಿ ಇತ್ತು. ಕೊನೆಯದಾಗಿ ಅರ್ಜುನರು ಏನಂದರು, ನಾನು ಗಾಳಿಯನ್ನು ಬೇಕಾದರೆ ನಾನು ಕಂಟ್ರೋಲ್ ಮಾಡ್ಬೋದು, ನನ್ನ ಮನಸ್ಸನ್ನು ಮಾತ್ರ ಅದನ್ನು ನಿಯಂತ್ರಣಕ್ಕೆ ತಗೊಂಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಅವಾಗ ಕೃಷ್ಣರು ಒಪ್ಕೊಂಡ್ರು, ಈ ಒಂದು ಧ್ಯಾನ ಯೋಗದ ಮಾರ್ಗ ತುಂಬ ಕಷ್ಟವಾಗಿದೆ, ಆದರೆ ಅಸಾಧ್ಯವಲ್ಲ. ಸೊ ಆ ಥರ ಧ್ಯಾನ ಯೋಗದ ಬಗ್ಗೆನೂ ಮಾತಾಡಿದ್ವಿ. ಮೊದಲನೇ ಕರ್ಮಯೋಗ, ಅದಾದಮೇಲೆ ಧ್ಯಾನ ಯೋಗ.
ಅದಾದಮೇಲೆ ರಾಜ ವಿದ್ಯಾ ಅಂತ ಒಂದು ಅಧ್ಯಾಯದಲ್ಲಿ ಎಲ್ಲ ವಿಧವಾದ ರಹಸ್ಯಗಳನ್ನು ನಾವು ನೋಡಿದ್ವಿ. ಎಷ್ಟು ಭಗವಂತನ ಯಾರು, ಭಕ್ತಿ ಹೇಗೆ ಮಾಡುವುದು, ಮರಣದ ಸಮಯದಲ್ಲಿ ಅದು ತುಂಬ ಮುಖ್ಯವಾಗಿ ನೋಡಿದ್ವಿ. ಮರಣದ ಸಮಯದಲ್ಲಿ ಯಾವ ವಿಷಯವನ್ನು ನಾವು ಆಲೋಚನೆ ಮಾಡ್ತೀವೋ ಅದೇ ಮುಂದಿನ ಜನ್ಮದ ನಾವು ಅದೇ ಜನ್ಮವನ್ನು ಮಾಡ್ತೀವಿ. ಉದಾಹರಣೆಗೆ ಯಾರನ್ನ ನೋಡಿದ್ವಿ? ಭರತ ಮಹಾರಾಜರನ್ನು ನೋಡಿದ್ವಿ. ಏನಾದರೂ ಅವರು ಮುಂದಿನ ಜನ್ಮದಲ್ಲಿ ಜಿಂಕೆ ಆದರು. ಸೊ ಆವಾಗ ಭಕ್ತರು ಏನು ವಿಷಯವನ್ನು ಆಲೋಚನೆ ಮಾಡಬೇಕು? ಭಗವಂತರ ವಿಷಯವನ್ನು ಆಲೋಚನೆ ಮಾಡಬೇಕು. ಆದರೆ ಆಗುತ್ತಾ ಅಷ್ಟು ಸುಲಭವಾಗಿ? ಯಾಕಂದರೆ ನಾವು ನೋಡ್ತೀವಿ ಮರಣದ ಸಮಯದಲ್ಲಿ ಎಷ್ಟು ದೇಹ ಎಷ್ಟು ಕಷ್ಟ ಅನ್ನೋದನ್ನು ಅನುಭವಿಸುತ್ತೆ, ಎಷ್ಟು ನೋವನ್ನು ಅನುಭವಿಸುತ್ತೆ ಅಂತ ನೋಡಿದ್ವಿ. ಆ ಸಮಯದಲ್ಲಿ ನಾವು ನಮ್ಮ ಒಂದು ಶಕ್ತಿಯಿಂದ ಜ್ಞಾಪಕ ಮಾಡೋಕ್ಕೆ ಸಾಧ್ಯ ಅಂದರೆ ತುಂಬ ಕಡಿಮೆ. ಅದಕ್ಕೆ ಭಗವಂತರೇ ನಮಗೆ ಒಂದು ಪ್ರಾಮಿಸ್ ಅನ್ನೋದು ಮಾಡ್ತಾ ಇದ್ದಾರೆ. ಯಾರೊಬ್ಬರು ಅವರ ಜೀವನ ಪೂರ್ತಿ ನನ್ನ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೋ ಇಲ್ಲ ನನ್ನ ಒಂದು ಭಕ್ತಿಯನ್ನು ಮಾಡಿದ್ದಾರೋ ಅವರು ಮರಣದ ಸಮಯದಲ್ಲಿ ನಾನೇ ಅವರಿಗೆ ಶಕ್ತಿಯನ್ನು ಕೊಟ್ಟು ನಾನೇ ಅವರಿಗೆ ಆ ಒಂದು ಜ್ಞಾಪಕ ಅನ್ನೋದು ಕೊಡ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ. ಸೊ ಅವಾಗ ನಾವೇನು ಮಾಡಬೇಕು? ನಾವು ಇರುವ ಸಮಯ ಇನ್ನು ಎಷ್ಟು ಇದೆ ಸಮಯ ಗೊತ್ತಿಲ್ಲ, ಅಷ್ಟು ಸಮಯವನ್ನು ನಾವು ಹೆಚ್ಚಾಗಿ ಭಗವಂತನ ವಿಷಯದಲ್ಲಿ ಪ್ರತಿದಿನ ಇದರಲ್ಲಿ ಪಾಲ್ಗೊಳ್ಬೇಕು. ಆವಾಗ ಭಗವಂತರೇ ನಮಗೆ ಆ ಒಂದು ಶಕ್ತಿಯನ್ನು, ಆ ಜ್ಞಾಪಕವನ್ನು ಭಗವಂತರು ಕೊಡ್ತಾರೆ. ಓಕೆ, ಇವಾಗ ಈ ಒಂದು ಅಧ್ಯಾಯವನ್ನು ಶುರು ಮಾಡೋಣ. ಭಗವಂತರ ಐಶ್ವರ್ಯಗಳು, ಇದನ್ನು ಇನ್ನೊಂದು ಹೆಸರು ವಿಭೂತಿ ಯೋಗ ಅಂತ ಸಹ ನಾವು ಇದನ್ನು ಹೇಳ್ಬೋದು. ಭಗವಂತನ ಒಂದು ಐಶ್ವರ್ಯಗಳ ಬಗ್ಗೆ ಮಾತಾಡಿದ್ವಿ ನಾವು. ಇದು ಎಷ್ಟೊಂದು ಜನ ಗೊತ್ತಿರ್ಬೋದು. ಎಷ್ಟು ಐಶ್ವರ್ಯಗಳಿದೆ ಭಗವಂತರಿಗೆ? 6 ಐಶ್ವರ್ಯಗಳು. ಏನೇನದು? ಸೌಂದರ್ಯ, ಬ್ಯೂಟಿ, ಶಕ್ತಿ, ಪವರ್, ಇಲ್ಲ, ಜ್ಞಾನ. ಇದರ 6 ನಮಗೆ ಗೊತ್ತಿದೆ. ಇದೇ ಥರ ಸೌಂದರ್ಯ, ಸಂಪತ್ತು, ಶಕ್ತಿ, ವೈರಾಗ್ಯ, ಈ ಥರ ಇಡೀ 6 ವಿಧವಾದ ಐಶ್ವರ್ಯಗಳಿದೆ. ಇಲ್ಲಿ ಮಾತಾಡುವ ಐಶ್ವರ್ಯಗಳು, ಇದನ್ನು ಮೊದಲಲ್ಲೇ ಭಗವಂತ ಹೇಳಿದ್ದಾರೆ. ಭಗವಂತರ ಐಶ್ವರ್ಯಗಳನ್ನು ನಮ್ಮ ಒಂದು ಮನುಷ್ಯರಿಗೆ ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಉದಾಹರಣೆಗೆ ಚಿಕ್ಕ ಮಗು ಇದೆ, ಅವರ ತಂದೆ ಒಂದು ದೊಡ್ಡ ಒಂದು ಕಾರನ್ನು ಓಡಿಸ್ತಾ ಇದ್ದಾರೆ. ಇವಾಗ ಆ ಮಗುಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗುತ್ತಾ? ಆ ಕಾರ್ ಹೇಗಿದೆ, ಈ ಥರ ಇಂಡಿಕೇಟರ್ ಆಗಬೇಕು, ಇಲ್ಲ ಈ ಥರ ಸ್ಟೇರಿಂಗ್ ಅನ್ನು ತಿರುಗಿಸ್ಬೇಕು, ಈ ಥರ ಏನೇನೋ ವಿಷಯಗಳಿದೆ ಕಾರನ್ನು ನೋಡಿದಾಗ. ಒಂದು ಉದಾಹರಣೆಗೆ ಅಂದರೆ ಒಂದು ಚಿಕ್ಕ ಮಗು ತಂದೆಯ ಪಕ್ಕದಲ್ಲಿ ಕೂತ್ಕೊಂಡಿದೆ, ಆ ಮಗುಗೆ ಅದು ಅರ್ಥ ಆಗುತ್ತಾ? ಇಲ್ಲ. ಆ ತಂದೆ ಇಷ್ಟೊಂದು ವರ್ಲ್ಡಲ್ಲೇ ತುಂಬ ಫಾಸ್ಟಾಗಿ ಓಡಿಸ್ಬೋದು, ಫಸ್ಟು ಬಂದಿರ್ಬೋದು, ಆದರೆ ಆ ಮಗುಗೆ ಗೊತ್ತಾಗಲ್ಲ. ಆದರೆ ಅದಕ್ಕಂತ ಆ ತಂದೆಗೆ ಆ ಟ್ಯಾಲೆಂಟೇ ಇಲ್ಲ ಅಂತ ಆಗ್ಬಿಡುತ್ತಾ? ಇಲ್ಲ. ಅದೇ ಥರ ಹೇಗೆ ಒಂದು ತಂದೆಗೆ ಇರುವ ಅಷ್ಟೊಂದು ಶಕ್ತಿ ಇಲ್ಲ, ಅಷ್ಟೊಂದು ಕೆಪಾಸಿಟಿ, ಸ್ಕಿಲ್ಸ್ ಅನ್ನೋದು ಆ ಚಿಕ್ಕ ಮಗುಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವೋ, ಅದೇ ಥರ ನಮ್ಮ ಮನುಷ್ಯರಿಗೆ ಸ್ವಲ್ಪ ಮಾತ್ರ ಇದೆ ಒಂದು ಕೇಪಬಿಲಿಟೀಸ್ ಅಂತ ಹೇಳ್ತಾರೆ. ನಮ್ಮ ಇಂದ್ರಿಯಗಳು, ನಮ್ಮ ಜ್ಞಾನ, ಇದನ್ನು ಇಟ್ಕೊಂಡು ನಾವು ಭಗವಂತನಿಗೆ ಇರುವ ಒಂದು ಐಶ್ವರ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲನೇ ಅದು ಹೇಳಿದರೆ, ಇದು ಮನುಷ್ಯರಿಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಋಷಿ ಮುನಿವರ್ಗಳಿಗೂ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಇದು ಯಾಕೆ ದೇವತೆಗಳು ಮತ್ತು ಋಷಿ ಮುನಿ ಅವರನ್ನು ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಅವರ ಒಂದು ಜ್ಞಾನ ಇಲ್ಲ ಅವರ ಒಂದು ಶಕ್ತಿ ಅನ್ನೋದು ಮನುಷ್ಯರಿಗಿಂತನೂ ಹೆಚ್ಚಾಗಿದೆ. ಅವರಿಗೇನೆ ಇನ್ನು ಭಗವಂತರ ಒಂದು ಐಶ್ವರ್ಯ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂದರೆ, ಇಲ್ಲ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು, ಆವಾಗ ಮನುಷ್ಯರಿಗೆ ಆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ. ಆದರೂ ಭಗವಂತರು ಇದರಲ್ಲಿ ಕೃಷ್ಣರಿಗೆ ಈ ಕೆಲವೊಂದು ವಿಷಯಗಳನ್ನು ಹೇಳಿ ಅದನ್ನು ಐಶ್ವರ್ಯ ಬಗ್ಗೆ ವಿವರಣೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಶ್ಲೋಕ 10ನೇ ಅಧ್ಯಾಯ ಶ್ಲೋಕ 1ರಿಂದ 7, ಭಗವಂತ ಕೃಷ್ಣರೇ ಎಲ್ಲ ಶಕ್ತಿಗಳಿಗೂ ಒಂದು ಮೂಲ ಶಕ್ತಿ, ಆ ಒಂದು ವಿಷಯದ ಬಗ್ಗೆ ಮಾತಾಡಿದ್ವಿ. ಶ್ಲೋಕ 10 ಅಧ್ಯಾಯ 10 ಶ್ಲೋಕ 2. ನಾವೇ ವಿದುಹು ಸುರಾಗಣಃ ಪ್ರಭಾವಂ ನ ಮಹರ್ಷಯ ಅಹಂ ಆದಿಹಿ ದೇವಾನಾಂ ಮಹರ್ಷಿಂ ಚ ಸರ್ವಸಃ. ಇದರಲ್ಲಿ ನಾವು ಅದೇ ಹೇಳಿದಾಗೆ ಈ ಒಂದು ಭಗವಂತರ ಐಶ್ವರ್ಯಗಳನ್ನು
ಋಷಿಗಳು, ದೇವತೆಗಳು, ಋಷಿ ಮುನಿವರ್ಗಳು ಇವರಿಗೂ ಇನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ಒಂದು ನಮ್ಮ ಇಂದ್ರಿಯ, ಅಂದರೆ ನಾವು ಕಣ್ಣಿಂದ ಏನು ನೋಡ್ತೀವೋ ಅದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇದೆ, ಇಲ್ಲ ಏನು ಕೇಳ್ತೀವೋ, ಇಲ್ಲ ಯಾವ ವಿಷಯವನ್ನು ನಮ್ಮ ಅನುಭವಕ್ಕೆ ಆ ಒಂದು ವಿಷಯ ಇದರಲ್ಲಿ ಇದೆಯೋ ಅದನ್ನು ಮಾತ್ರ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಆದರೆ ಭಗವಂತರ ಐಶ್ವರ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮನುಷ್ಯರಿಗೆ ಅಷ್ಟು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಗವಂತರಿಗೆ ಹುಟ್ಟು ಅಂದರೆ ಜನ್ಮ ಅನ್ನೋದು ಇಲ್ಲ, ಅದೇ ಥರ ಮರಣ ಇಲ್ಲ ಸಾವು ಅನ್ನೋದು ಭಗವಂತರಿಗೆ ಇಲ್ಲ. ಅಂದರೆ ಅದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ ಹೇಳಿದ್ರೆ, ಸೊ ಅದೇ ಥರ ಭಗವಂತರಿಗೆ ಇದು ಎರಡೂ ಇಲ್ಲ. ಇದೇ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇದೆಯಾ? ಅದು ಹೇಗೆ ಒಬ್ಬರಿಗೆ ಜನ್ಮನೂ ಇಲ್ಲ ಮರಣವೂ ಇಲ್ಲ ಅಂತ? ಆದರೆ ಭಗವಂತರಿಗೆ ಜನ್ಮವೂ ಇಲ್ಲ ಮರಣವೂ ಇಲ್ಲ. ಮತ್ತೆ ಭಗವಂತನೇ ಸೃಷ್ಟಿ ಮಾಡಿರುವ ಎಷ್ಟೊಂದು ವಿಷಯಗಳನ್ನು ಇದರಲ್ಲಿ ಹೇಳ್ಬೋದು. ಬುದ್ಧಿರ್ ಜ್ಞಾನಂ ಅಸಮೋಹ ಕ್ಷಮ ಸತ್ಯಂ ದಮ ಶಮಃ ಸುಖಂ ದುಃಖಂ ಭಾವೋ ಭಯಂ ಚಾಭಯಂ ಏವಚ ಅಹಿಂಸಾ ಸಮತಾ ತುಷ್ಟಿಸ್ ತಪೋ ದಾನಂ ಯಶೋ ಯಶಃ ಭವಂತಿ ಭಾವ ಭೂತಾನಾಂ ಮತ ಏವ ಪ್ರಗತ್ವಿದಾಹ. ಅಂದರೆ ಈ ಒಂದು 2 ಶ್ಲೋಕದಲ್ಲಿ ಭಗವಂತರು ಯಾವ್ಯಾವ ವಿಷಯಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಏನೆಲ್ಲ ಅಂತ ಗೊತ್ತಾ? ಬುದ್ಧಿ, ಜ್ಞಾನ, ಮತ್ತೆ ಸ್ವತಂತ್ರ, ಮತ್ತೆ ಪ್ರಶ್ನೆ ಕೇಳುವ ಒಂದು ಜ್ಞಾನ, ಪ್ರಶ್ನಿಸುವ ಒಂದು ಜ್ಞಾನ, ಮತ್ತೆ ಸತ್ಯ, ಇಂದ್ರಿಯ ತೃಪ್ತಿ, ಇಂದ್ರಿಯಗಳನ್ನು ನಿಯಂತ್ರಣಪಡಿಸುವುದು, ಮನಸ್ಸನ್ನು ನಿಯಂತ್ರಣಪಡಿಸುವುದು, ಸಂತೋಷ, ದುಃಖ, ಜನ್ಮ, ಮರಣ, ಭಯ, ಧೈರ್ಯ, ಅಹಿಂಸಾ, ತೃಪ್ತಿ ಅನ್ನೋದು, ಅದಾದಮೇಲೆ ದಾನ ಧರ್ಮಗಳು, ಆಮೇಲೆ ತಪಸ್ಯ, ಈ ಥರ ಈ ಎಲ್ಲ ಗುಣದಶೆಗಳಿದಲ್ವ, ಇದೆಲ್ಲನೂ ಸೃಷ್ಟಿ ಮಾಡಿದ್ದು ನಾನೇ ಅಂತ ಭಗವಂತ ಶ್ರೀಕೃಷ್ಣರವರು ಈ ಒಂದು 2 ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ನಾವು ನೋಡ್ಬೋದು, ಇನ್ನು ಮುಂದೆ ಹೋದಾಗ್ಲೂ 15ನೇ ಒಂದು ಅಧ್ಯಾಯದಲ್ಲಿ 15 ಶ್ಲೋಕದಲ್ಲಿ ಭಗವಂತರು ಏನು ಹೇಳ್ತಾರೆ ಅಂದರೆ, ಒಬ್ಬರಿಗೆ ಜ್ಞಾಪಕ ಇಲ್ಲ ಜ್ಞಾನ ಅದನ್ನು ಕೊಡುವುದು ನಾನೇ, ಮರ್ತೋಗುವ ಒಂದು ಶಕ್ತಿ ಕೊಡುವುದು ನಾನೇ ಅಂತ ಭಗವಂತರಿಗೆ 2 ಒಳ್ಳೆ ವಿಷಯಗಳನ್ನು ಕೊಡೋದು ಭಗವಂತರೇ. ಇದರಲ್ಲಿ ನೋಡಿದಾಗಲೂ ಸಹ ನಾವು ಹೇಳ್ಬೋದು, ಭಯ ಕೊಡೋದು ಭಗವಂತರೇ, ಅಂದರೆ ಸೃಷ್ಟಿಸಿದ್ದು ಭಗವಂತರೇ, ಧೈರ್ಯ ಸೃಷ್ಟಿ ಮಾಡಿದ್ದು ಭಗವಂತರೇ. ಈ ಥರ ಎಲ್ಲ ಒಳ್ಳೆಯ ವಿಷಯಗಳನ್ನು ಸೃಷ್ಟಿ ಮಾಡಿದ್ದು ಭಗವಂತರೇ, ಅದೇ ಥರ ಕೆಟ್ಟ ವಿಷಯವನ್ನು ಸೃಷ್ಟಿ ಮಾಡಿದ್ದು ಭಗವಂತರೇ. ಇವಾಗ ಎಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು, ಏನದು? ಹಾಂ, ಸೊ ಇದು ಯಾಕಂದರೆ ಇದಕ್ಕೆ ಏನು ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ಶಾಸ್ತ್ರದಲ್ಲಿ ಇವಾಗ ಕಾಡಲ್ಲಿ ಯಾರೋ ಒಬ್ಬರು ಕಲ್ತೋಗ್ಬಿಟ್ರೆ ನಿಮ್ಗೆಲ್ಲರಿಗೂ ಏನಾದರೂ ಒಂದು ಕ್ಲಾಸಲ್ಲಿ ಹೇಳಿರ್ಬೋದು, ಅಂದರೆ ಆಚೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇವಾಗ ಕಾಡಲ್ಲಿ ಹೋಗ್ತೀವಿ, ಏನೋ ಒಂದು ಕಲ್ತೋಗ್ಬಿಟ್ರಿ, ನೀವು ಮೊದಲನೇದಾಗಿ ಹುಡುಕುವ ಒಂದು ವಿಷಯ ಏನಾಗಿರಬೇಕು? ಇಲ್ಲಲ್ಲ, ನೀವೇ ದಾರಿ ತಪ್ಪೋಗಿದ್ದೀರಾ ಕಾಡೊಳಗಡೆ, ಮತ್ತೆ ನಗರಕ್ಕೆ ಬರಬೇಕಂದ್ರೆ ಏನು ಮಾಡಬೇಕು? ಹಾಂ, ಅದನ್ನು ಏನು ಹುಡುಕ್ಬೇಕು ಪ್ರಮುಖವಾಗಿ? ಅದೇ ನಮ್ಗೆ ಗೊತ್ತಿರಲ್ಲ. ಇವಾಗ ನೀವು ಕಾಡೊಳಗಡೆ ಕೆಲವೊಂದು ಸಮಯ ಏನಾಗುತ್ತೆ ಅಂದರೆ, ಯಾರೋ ಕಲ್ತೋಗಿರೋರು ನಾನು ನಗರಕ್ಕೆ ಬರ್ತೀನಿ ಅಂತ ಕಾಡು ಒಳಗಡೆ ಹೋಗ್ಬಿಡ್ತಾರೆ. ಇನ್ನು ಅದಕ್ಕೆ ಒಂದು ಒಳ್ಳೆಯ ಒಂದು ಸೊಲ್ಯೂಷನ್ ಇದೆ. ಯಾರು ನಮಗೆ ಸೆಕೆಂಡ್ PUCಲ್ಲಿ ಇದೆ, ಒಂದು ಇಂಗ್ಲೀಷಲ್ಲಿ ಬಂದಿರ್ತೀವಿ ಒಂದು ಅಧ್ಯಾಯ, ಇಲ್ಲ ಮರ್ತೋಗಿರ್ತೀವಿ, ಅದರಲ್ಲಿ ಒಂದು ಚಾಪ್ಟರ್ ಇರುತ್ತೆ, ಒಬ್ಬರು ಫ್ಲೈಟಲ್ಲಿ ಹೋಗಿರ್ತಾರೆ, ಅಲ್ಲಿ ಫ್ಲೈಟ್ ಆಕ್ಸಿಡೆಂಟಿಂದ ಮಾಡಿ ಏನೋ ಒಬ್ಬರು ಮಾತ್ರ ಜೀವಂತರಾಗಿರ್ತಾರೆ, ಅವರು ಹೇಗೆ ಆ ಕಾಡಿಂದ ಆಚೆ ಬಂದರು ಅಂತ ಒಂದು ಚಾಪ್ಟರ್ ಇರುತ್ತೆ. ಇನ್ನೇ ಯೋಚನೆ ಮಾಡಿದ್ರೆ, ಕಾಡಲ್ಲಿ ಕಲ್ದೋದ್ರಿ, ಇವಾಗ ಸರಿಯಾದ ದಾರಿ ನಗರಕ್ಕೆ ಬರುವ ಒಂದು ದಾರಿ ಹುಡುಕ್ಬೇಕು. ಯಾವ ವಿಷಯವನ್ನು ಮೊದಲು ಹುಡುಕ್ತೀರಾ? ನೀರು ಎಲ್ಲಿದೆ ಹುಡುಕ್ಬೇಕು. ಯಾಕೆ? ಹಾಂ, ಯಾಕಂದರೆ ಸಣ್ಣ ಪುಟ್ಟ ನೀರು ಅದೆಲ್ಲ ಅರ್ಧೋಗಿ ಹೋಗಿ ಏನು ಮಾಡುತ್ತೆ, ಒಂದು ನದಿಯನ್ನು ಸೇರುತ್ತೆ. ಮತ್ತು ನದಿ ಯಾವಾಗಲೂ ಕಾಡು ಒಳಗಡೆ ಹೋಗೋದಿಲ್ಲ, ಕಾಡು ಒಳಗಡೆ ಇದ್ರೂ ಸಹ ನದಿ ಯಾವಾಗಲೂ ಆಚೆ ಬಂದೇ ಬರಬೇಕು. ಸೊ ನೀವು ನದಿಯನ್ನು ಹಾಗೇ ನದಿ ಹತ್ರನೇ ಬರ್ತಾ ಇದ್ರೆ ನೀವು ನಗರಕ್ಕೆ ಬರ್ತೀರ. ಸೊ ಆ ಥರ
ಇದರಲ್ಲಿ ಭಗವಂತರು ಯಾವ ಒಂದು ಉದಾಹರಣೆ ಅಂದರೆ ಶಾಸ್ತ್ರದಲ್ಲಿ ಯಾವ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ, ನೀವು ಒಂದು ಸಣ್ಣ ಪುಟ್ಟ ನೀರು ಹಾಗೆ ಹೋಗಿ ಹೋಗಿ ನದಿಯನ್ನು ಸೇರುತ್ತೆ. ನೀವು ನೀರು ಹೋಗುವ ದಾರಿಯನ್ನೇ ಹೋಗಿ ನೀವು ನದಿಗೂ ಸೇರ್ಬೋದು, ಇಲ್ಲ ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಮತ್ತೆ ನೀವು ಬೇರೆ ಕಡೆಗೆ ಹೋಗ್ಬೋದು. ಅದೇ ಥರ ಇಲ್ಲಿ ಸಂತೋಷವನ್ನು ಭಗವಂತರು ಸೃಷ್ಟಿ ಮಾಡಿದ್ರು, ದುಃಖವನ್ನು ಭಗವಂತ ಅಂದರೆ ಸೃಷ್ಟಿ ಮಾಡಿದ್ದು, ಜನ್ಮ ಸೃಷ್ಟಿ ಮಾಡಿದ್ದು ಭಗವಂತರೇ, ಮರಣವು ಸೃಷ್ಟಿ ಮಾಡಿದ್ದು, ಭಯ ಸೃಷ್ಟಿ ಮಾಡೋದು, ಧೈರ್ಯ ಇದೆಲ್ಲವೂ ಕೊಟ್ಟಿದ್ದಾರೆ. ಇವಾಗ ನಾವು ಯಾವುದನ್ನು ಪಾಲನೆ ಮಾಡಬೇಕು ಅನ್ನೋದು ನಮಗೆ ಬಿಟ್ಟಿದ್ದು, ಆ ಚಾಯ್ಸ್ ಅಂತ ಹೇಳ್ತಾರೆ. ಸೊ ನಾವೆಲ್ಲರೂ ಈ ಭೌತಿಕ ಲೋಕಕ್ಕೆ ಬಂದಿದ್ದೆ ಯಾಕೆಂದರೆ ನಾವು ನಮಗೆ ಸ್ವತಂತ್ರ ಬೇಕು, ನಾನು ಇಷ್ಟ ಬಂದಿದ್ದು ಮಾಡಬೇಕು, ಇಲ್ಲ ಭಗವಂತರಿಂದ ಬಿಟ್ಟು ನಾನು ಸಂತೋಷವಾಗಿರಬೇಕು, ಇಲ್ಲ ಏನೋ ಒಂದು ಇದು ಮಾಡಬೇಕಂತ ನಮಗೆ ಆಲೋಚನೆ ಬಂದಿದೆ. ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ವಿ. ಆ ಒಂದು ವಿಷಯಕ್ಕೆ ಭಗವಂತರು ಇಲ್ಲಿ ನಮಗೆ ಸ್ವತಂತ್ರ ಅನ್ನೋದು ಕೊಟ್ಟಿದ್ದಾರೆ. ಸೊ ನೀವೇ ಯೋಚನೆ ಮಾಡಬೇಕು, ಈ ದಾರಿಗೂ ಹೋಗ್ಬೋದು, ಇಲ್ಲ ಈ ದಾರಿಗೂ ಹೋಗ್ಬೋದು. ಆ ಚಾಯ್ಸ್ ಅನ್ನೋದು ಇವಾಗ ನಮಗಿದೆ. ಸೊ ಆ ಒಂದು ಕಾರಣಕ್ಕೆ ನಾವು ಎಲ್ಲವನ್ನು ಮಾಡಿ ಇಲ್ಲ ಭಗವಂತರೇ ತಾನೇ ಇದೆಲ್ಲರೂ ಕೊಟ್ಟಿದ್ದಾರೆ, ಸೊ ಅಂತ ನಾವು ಅವರ ಮೇಲೆ ಆ ಒಂದು ಇದನ್ನು ಹೇಳೋಕ್ಕಾಗಲ್ಲ. ನಮ್ಮ ಕೈಯಲ್ಲಿದೆ ಆ ಒಂದು ಡಿಸಿಷನ್ ಮೇಕಿಂಗ್, ಇಲ್ಲ ಒಂದು ಚಾಯ್ಸ್ ಅಂತ ಹೇಳೋದು. ಮತ್ತೆ ಭಗವದ್ಗೀತೆಯ ಒಂದು ಸಾರಾಂಶದಲ್ಲಿ ನೋಡಿದಾಗ ಚತುಶ್ಲೋಕಿ ಅಂತ ಹೇಳಿದ್ದಾರೆ. ಒಂದು 4 ಶ್ಲೋಕಗಳು ಇರುವ ಒಂದು ಅಧ್ಯಾಯ ಭಗವದ್ಗೀತೆಯಲ್ಲಿ. ಇದೆಲ್ಲ ನೋಟ್ ಮಾಡ್ಕೋಬಹುದು. 10ನೇ ಅಧ್ಯಾಯದಲ್ಲಿ ಶ್ಲೋಕ 8ರಿಂದ 11 ತನಕ, 8, 9, 10, 11 ಈ 4 ಶ್ಲೋಕವನ್ನು ಚತುಶ್ಲೋಕಿ ಅಂತ ಹೇಳ್ತಾರೆ. ಇದು ಯಾಕಂದ್ರೆ ಈ ಒಂದು ವಿಷಯ ಒಂದು ಸಾರಾಂಶವನ್ನು ಕೊಡಬಹುದು ಅಂತ. 3 ವಿಷಯಗಳು: ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತ 3 ಪದಗಳಿದೆ. ಸಂಬಂಧ ಅಂದ್ರೆ ಏನು? ಸಂಬಂಧ ಅಂದ್ರೆ ಇಲ್ಲಿ ಏನಿರುವ ಸಂಬಂಧ ಭಗವಂತನ ಜೊತೆ ಹೇಗೆ ಆ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಅನ್ನುವ ಒಂದು ವಿಷಯ. 2ನೇದು ಅಭಿಧೇಯ. ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಪಾಲನೆ ಮಾಡ್ತೀವಿ. ಈ ಜ್ಞಾನವೆಲ್ಲ ನಾವು ಸ್ವೀಕಾರ ಮಾಡಿರ್ತೀವಿ, ಗೊತ್ತಾಗಿರುತ್ತೆ. ಆ ಜ್ಞಾನವನ್ನು ನಾವು ಪಾಲನೆ ಮಾಡಬೇಕು, ಅದು ಅಭಿಧೇಯ. ಪ್ರಯೋಜನ ಅಂದರೆ ಆ ಜ್ಞಾನವೆಲ್ಲ ಇಟ್ಕೊಂಡು ನಾವು ಕೊನೆಯದಾಗಿ ಏನು ಸಿಗಬೇಕು ಅಂದರೆ ನಮಗೆ ಅಂದರೆ ಭಗವಂತನ ಮೇಲೆ ಭಕ್ತಿ, ಇಲ್ಲ ಒಂದು ಪ್ರೀತಿ ಅನ್ನೋದು ಬೆಳೆಸ್ಕೊಳ್ಬೇಕು. ಸೊ ಮೊದಲನೇದಾಗಿ ಸಂಬಂಧ. ಮೊದಲು ಒಬ್ಬರ ಜೊತೆ ಸಂಬಂಧವನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂದರೆ ಭಗವಂತನ ಜೊತೆ ಸಂಬಂಧ ಹೇಗೆ ಬೆಳೆಸ್ಕೊಳ್ಳೋದು. ಮತ್ತೆ ಅಭಿಧೇಯ ಅಂದರೆ ಪ್ರತಿದಿನ ಅದನ್ನು ಪಾಲನೆ ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದು ಅಭಿಧೇಯ. ಪ್ರಯೋಜನ ಅಂದರೆ ಇದೆಲ್ಲ ಜ್ಞಾನ ಪಡ್ಕೊಂಡಿರ್ತೀವಿ, ಅಭ್ಯಾಸ ಎಲ್ಲ ಮಾಡ್ತೀವಿ, ಇದೆಲ್ಲದ ಗುರಿ ಏನಾಗಿರಬೇಕು ಅಂದರೆ ಭಗವಂತನ ಮೇಲೆ ಭಕ್ತಿ ಹೇಗೆ ಬರೋದು, ಆ ಒಂದು ಪ್ರೀತಿ ಹೇಗೆ ಭಗವಂತನ ಮೇಲೆ ಬರೋದು ಅನ್ನೋದು ಪ್ರಯೋಜನ. ಶ್ಲೋಕ 8 ಸಂಬಂಧ, ಈ ಒಂದು ವಿಷಯದ ಬಗ್ಗೆ ಮಾತಾಡೋದು. ಅಹಂ ಸರ್ವಸ್ಯ ಪ್ರಭವೋ ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತ ಭಾವ ಸಮಾನ್ವಿತಃ. ಯಾರಾದ್ರೂ ಅನುವಾದ ಓದ್ಬೋದು. ಶ್ಲೋಕ 8. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಸೊ ಭೌತಿಕ ಲೋಕ ಆಗಿರಲಿ, ಆಧ್ಯಾತ್ಮಿಕ ಲೋಕವಾಗಿರಲಿ, ಎಲ್ಲದಕ್ಕೂ ಮೂಲ ನಾನೇ ಅಂತ ಹೇಳಿದ್ದಾರೆ. ಯಾರು? ಭಗವಂತರು, ಶ್ರೀಕೃಷ್ಣರು. ಆದ್ದರಿಂದ ಒಂದು ಒಳ್ಳೆಯ ಒಂದು ಬುದ್ಧಿವಂತರಾಗಿರೋರು ಏನು ಮಾಡ್ತಾರೆ ಅಂದರೆ ಈ ಒಂದು ಭಕ್ತಿ ಸೇವೆಯಲ್ಲಿ ಪಾಲ್ಗೊಂಡು ಭಗವಂತರು ಶ್ರೀಕೃಷ್ಣರನ್ನು ಆರಾಧನೆ ಮಾಡಿ ಅವರ ಹೃದಯಪೂರ್ವಕವಾಗಿ ಅವರು ಭಗವಂತರನ್ನು ಆರಾಧನೆ ಮಾಡ್ತಾರೆ, ಪೂಜಿಸುತ್ತಾರೆ. ಇದು ಶ್ಲೋಕ 8. ಓಕೆ, ಇಲ್ಲಿ ಯಾಕಂದರೆ 2 ಪದ ಉಪಯೋಗ ಮಾಡಿದ್ದಾರೆ, ಆಧ್ಯಾತ್ಮಿಕ ಲೋಕ ಮತ್ತು ಭೌತಿಕ ಲೋಕ ಅಂತ. ಏನು ಇದು ಆಧ್ಯಾತ್ಮಿಕ ಲೋಕ, ಭೌತಿಕ ಲೋಕ ಅಂದರೆ? ಅದು ಎಲ್ಲಿದೆ ಆಧ್ಯಾತ್ಮಿಕ ಲೋಕ? ಇಲ್ಲ ಏನೆಲ್ಲ ಸೇರಿ ಭೌತಿಕ ಲೋಕ ಆಗ್ಬೋದು, ಇಲ್ಲ ಏನೆಲ್ಲ ಸೇರಿ ಆಧ್ಯಾತ್ಮಿಕ ಲೋಕ ಆಗುತ್ತೆ? ಸೊ ನಾವಿರೋದಂದ್ರೆ ಕನಕಗಿರಿನ ಬರೀ ಭೂಮಿ ಮಾತ್ರ ಅಲ್ಲ. ಇನ್ನು ನಾವು ನೋಡಿದ್ವಿ ಆಲ್ರೆಡಿ ಈ ಒಂದೆಷ್ಟು ಲೋಕಗಳಿದೆ, ಇದೆಲ್ಲ ಏನು ಎಲ್ಲ. ಭೌತಿಕ ಲೋಕಗಳು ಅಂದರೆ ಏನು?
ಸೊ ಉದಾಹರಣೆಗೆ ನೀವು 14 ಲೋಕಗಳ ಬಗ್ಗೆ ಕೇಳಿರ್ಬೋದು. ಏನು? ಭೂಲೋಕ, ಭುವರ್ಲೋಕ, ಜನಲೋಕ, ತಪ್ಪಲೋಕ, ಮಹರ್ಲೋಕ, ಸ್ವರ್ಗಲೋಕ, ಸತ್ಯಲೋಕ. ಇದು ಮೇಲಿನ ಲೋಕಗಳು. ಅದೇ ಥರ ಕೆಳಗಡೆ ಇರುವ ಲೋಕಗಳು ಅತ, ವಿತಲ, ಸುತಲ, ತಲ, ಸಾತಲ, ಮಹಾತಲ, ಪಾತಾಳ ಅಂತ 14 ಲೋಕಗಳಿವೆ. ಈ 14 ಲೋಕಗಳು ಸೇರಿ ಒಂದು ಬ್ರಹ್ಮಾಂಡ ಆಗುತ್ತೆ. ಈ ಥರ ಸಾವಿರಾರು ಲಕ್ಷಾಂತರ ಕೋಟಿ ಕೋಟಿ ಬ್ರಹ್ಮಾಂಡಗಳು ಇದೆ. ಇದೆಲ್ಲವೂ ಸೇರಿ ಭೌತಿಕ ಲೋಕ. ಹಾಗಾದರೆ ಸ್ವರ್ಗಲೋಕನೂ ಭೌತಿಕ ಲೋಕನ ಇಲ್ವಾ? ನಾವು ಸ್ವರ್ಗಕ್ಕೆ ಯಾಕೆ ಹೋಗಬಾರ್ದು ಅಂತಲೂ ಒಂದು ಕ್ಲಾಸಲ್ಲಿ ಪ್ರಭು ಹೇಳಿದರು. ಹಾಂ, ಸೊ ಎಲ್ಲೆಲ್ಲ ಒಂದು ಜನ್ಮ ಮತ್ತು ಮರಣ, ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ 4 ವಿಷಯಗಳು ಯಾವ್ಯಾವ ಲೋಕದಲ್ಲಿದೆಯೋ ಅದೆಲ್ಲವೂ ಭೌತಿಕ ಲೋಕ. ಸತ್ಯಲೋಕದಲ್ಲಿ ಯಾರಿದ್ದಾರೆ? ಬ್ರಹ್ಮ ಇದ್ದಾರೆ. ಎಲ್ಲ ಈ 14 ಲೋಕದಲ್ಲಿ ಮೇಲೆ ಇರುವ ಲೋಕ ಸತ್ಯಲೋಕ, ಬ್ರಹ್ಮಲೋಕ ಅಂತ ಹೇಳ್ಬೋದು. ಆ ಲೋಕವೂ ಸಹ ಭೌತಿಕಕ್ಕೆ ಸೇರಿದೆ. ಸೊ ಇದೆಲ್ಲವೂ ಒಂದು ದಿನ ಮತ್ತೆ ನಾಶವಾಗುತ್ತೆ, ಮತ್ತೆ ಸೃಷ್ಟಿ ಆಗ್ತಾರೆ. ಸೊ ಮತ್ತೆ ಹೊಸ ಹೊಸ ಪೋಸ್ಟ್ ಥರ ಇನ್ನೊಬ್ಬರು ಈ ಥರ ಆಗ್ಬೋದು, ಇನ್ನೊಬ್ಬರು ಬ್ರಹ್ಮನಾಗ್ಬೋದು. ಆದರೆ ಅವ್ರು ತುಂಬ ಹೆಚ್ಚು ಅವರ ಒಂದು ಆಯಸ್ಸು ಅನ್ನೋದು. ಸೊ ಇದೆಲ್ಲವೂ ಸೇರಿ ಭೌತಿಕ ಲೋಕ. ಇದೆಲ್ಲವೂ ಸೇರಿನೇ ಇರುವ ಇಡೀ ಸೃಷ್ಟಿಯಲ್ಲಿ 25% ಮಾತ್ರ ಭೌತಿಕ ಲೋಕ. ಇನ್ನು 75% ಅನ್ನೋದು ಆಧ್ಯಾತ್ಮಿಕ ಲೋಕ. ಅದರಲ್ಲಿ ನಿಮಗೆ ಈ ಒಂದು 4 ವಿಷಯಗಳು ಇರುವುದಿಲ್ಲ. ಯಾವ 4 ವಿಷಯಗಳು? ಜನ್ಮ, ಮೃತ್ಯು, ಜರ, ವ್ಯಾಧಿ. ಸೊ ಅದು ಆಧ್ಯಾತ್ಮಿಕ ಲೋಕ. ಸೊ ನಾವು ಭೌತಿಕ ಲೋಕ ಅನ್ನೋದು ಬರೀ 25% ಮಾತ್ರ, 25% ಮಾತ್ರ ಭೌತಿಕ ಲೋಕ. ಇನ್ನು 75% ಅನ್ನೋದು ಆಧ್ಯಾತ್ಮಿಕ ಲೋಕ. ಭೌತಿಕ ಲೋಕಕ್ಕೆ ಸೇರಿದ್ದು ಈ 14 ಲೋಕಗಳು. ಈ 14 ಲೋಕಗಳು ಸೇರಿ ಒಂದು ಬ್ರಹ್ಮಾಂಡ ಆಗುತ್ತೆ. ಈ ಥರ ಬ್ರಹ್ಮಾಂಡಗಳು ಸಾವಿರಾರು ಕೋಟಿ ಕೋಟಿ ಬ್ರಹ್ಮಾಂಡಗಳು ಇದೆ. ಹಾಗಾದರೆ ಇಲ್ಲಿ ಒಂದು ಇಂದ್ರ ಇದ್ದಾರೆ, ಅಂದರೆ 14 ಲೋಕಗಳಿವೆ. ನಾವು ಭೂಲೋಕದಲ್ಲಿದ್ದೀವಿ. ಮೇಲೆ ಜನಲೋಕ, ಸ್ವರ್ಗಲೋಕ, ಆ ಥರ ಎಲ್ಲ ಲೋಕಗಳಿದೆ. ಇಂದ್ರ, ಚಂದ್ರ ಅವರೆಲ್ಲ ಒಂದು ಲೋಕದಲ್ಲಿದ್ದಾರೆ. ಇದು ಒಂದು ಬ್ರಹ್ಮಾಂಡ ಅಂದರೆ ಇನ್ನೊಂದು ಬ್ರಹ್ಮಾಂಡಕ್ಕೆ ಹಾಗಾದರೆ ಎಷ್ಟು ಬ್ರಹ್ಮ ಇರ್ಬೋದು? ಹಾಂ, ಈ ಒಂದು ಮತ್ತೆ ಸಣ್ಣ ಒಂದು ಬೇರೆ ಒಂದು ಕಥೆ ಏನಂದರೆ, ಕೃಷ್ಣ ಬುಕ್ ಇಲ್ಲ ಕೃಷ್ಣ ಲೀಲೆ ನೋಡಿದಾಗ ನಿಮಗೆ ಬ್ರಹ್ಮ ವಿಮೋಹನ ಲೀಲೆ ಅಂತ ಒಂದು ಅಧ್ಯಾಯ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಬ್ರಹ್ಮದೇವರನ್ನು ಇಲ್ಲೇನೇ ಇದು ಒಂದು ಒಂದು ಚಿಕ್ಕ ಬಾಲಕ, ಇವರ ಜೊತೆ ಇವರೆಲ್ಲ ಗೋಪ ಎಲ್ಲ ಆಡ್ಕೊಂಡು ಇವರೇ ಭಗವಂತ ಅಂತ ಹೇಳ್ತಾ ಇದ್ದಾರಲ್ವ, ಇದನ್ನು ಟೆಸ್ಟ್ ಮಾಡೋಣ ಅಂತ ಗೋಪ, ಆ ಹಸು ಅದೆಲ್ಲ ಬ್ರಹ್ಮದೇವರು ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಕೃಷ್ಣರು ಅದೇ ಈ ಲೀಲೆ ನೀವು ಓದಿ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಬ್ರಹ್ಮ ಅವರಿಗೆ ಅರ್ಥ ಆಗುತ್ತೆ, ಒಂದು ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ ಒಂದು ಇವರೇ ಭಗವಂತ ಶ್ರೀಕೃಷ್ಣ ಅಂತ. ಇಲ್ಲ ಅವ್ರಿಗೂ ಇನ್ನೂ ಒಂದು ಅಹಂಕಾರ ಅನ್ನೋದಿರುತ್ತೆ. ಸೊ ಅದಾದಮೇಲೆ ಅವರು ಭಗವಂತರನ್ನು ಭೇಟಿ ಮಾಡೋಕ್ಕೆ ಒಂದ್ಸತಿ ವೈಕುಂಠಕ್ಕೆ ಇಲ್ಲ ಹೋದಾಗ ಇವರು ಬ್ರಹ್ಮ ಹೇಳಿರ್ತಾರೆ, ನಾನು ಬ್ರಹ್ಮ ಬಂದಿದ್ದೀನಿ ಅಂತ. ಇವಾಗ ಆ ದ್ವಾರಪಾಲಕರು ಯಾವ ಬ್ರಹ್ಮ ಅಂತ ಕೇಳ್ತಾರೆ. ಯಾವ ಬ್ರಹ್ಮನ? ನಾನು ಬ್ರಹ್ಮ ಬಂದಿದ್ದೀನಿ ಅಂತ ಹೇಳಪ್ಪ ಅಂತ ಹೇಳಿದಾಗ ಮತ್ತೆ ಇವ್ರು ಹೋಗಿ ಮತ್ತೆ ಬರ್ತಾರೆ. ಸೊ ಇಲ್ಲ ಭಗವಂತರು ಕೇಳಿದರು, ಯಾವ ಬ್ರಹ್ಮ ಬಂದಿದ್ದಾರೆ, ಎಷ್ಟು ತಲೆ ಇರುವ ಬ್ರಹ್ಮ ಅಂತ ಕೇಳಿದಾಗ ಇವರಿಗೆ ಆಶ್ಚರ್ಯ ಆಗುತ್ತೆ. ಅದಾದಮೇಲೆ ಇವ್ರು ಒಳಗಡೆ ನೋಡಿದಾಗ ನಮ್ಮ ಇರೋ ಬ್ರಹ್ಮಾಂಡದಲ್ಲಿ ಇರುವ ಬ್ರಹ್ಮರಿಗೆ ಎಷ್ಟು ತಲೆ ಇದೆ? 4 ತಲೆ ಇದೆ. ಅದೇ ಥರ ಬೇರೆ ಬೇರೆ ಬ್ರಹ್ಮಾಂಡದಿಂದ ಬಂದಿರೋ ಬ್ರಹ್ಮ ಒಬ್ಬರಿಗೆ 10 ತಲೆ ಇದೆ, ಒಬ್ಬರಿಗೆ 1000 ತಲೆ ಇದೆ. ಆ ಥರ ಬೇರೆ ಬೇರೆ ಬ್ರಹ್ಮದೇವರು ಅಲ್ಲಿ ಬಂದಿದ್ರಂತೆ. ಆವಾಗ ನಮ್ಮ ಬ್ರಹ್ಮರಿಗೆ ಸ್ವಲ್ಪ ಗೊತ್ತಾಯಿತು, ಅಂದರೆ ಆ ಒಂದು ಅಹಂಕಾರದಿಂದ ಮತ್ತೆ ಅವರು ವಾಪಸ್ ಬಂದರು. ಈ ಉದಾಹರಣೆಯಿಂದ ಏನು ಗೊತ್ತಾಗುತ್ತೆ ಅಂದರೆ, ನಾವಿರುವ ಬ್ರಹ್ಮಾಂಡದಲ್ಲಿ ಈ ಭೂಲೋಕ, ಜನಲೋಕ, ಸ್ವರ್ಗಲೋಕ, ಒಂದು ಇಂದ್ರ, ಒಂದು ಚಂದ್ರ, ಒಂದು ಬ್ರಹ್ಮ ಎಲ್ಲ ಇದ್ದಾರೆ. ಅದೇ ಥರ ಇನ್ನೊಂದು ಬ್ರಹ್ಮಾಂಡದಲ್ಲಿ ಇನ್ನೊಂದು ಸೆಟ್ ಆಫ್ ಮಿನಿಸ್ಟರ್ಸ್, ಈ ಥರ ಹಲವಾರು ಬ್ರಹ್ಮಾಂಡಗಳಿವೆ. ಇದೆಲ್ಲವನ್ನು ಸೇರಿ ಭೌತಿಕ ಲೋಕ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸರಿ, ಒಂದು ಸಣ್ಣ ಪ್ರಶ್ನೆ. ಹಾಂ,
ಅದು ಈ ಭೌತಿಕ ಲೋಕವೆಲ್ಲ ದಾಟಿ ಒಬ್ಬರು ಮುಕ್ತಿ ಇಲ್ಲ ವೈಕುಂಠಕ್ಕೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಒಂದು ನದಿ, ವಿರಜಾ ನದಿ ಅಂತ ಹೇಳ್ತಾರೆ, ಅದನ್ನು ದಾಟಿ ಹೋದ್ಮೇಲೆ ಅವ್ರಿಗೆ ಆಧ್ಯಾತ್ಮಿಕ ಲೋಕ ಅಂತ ಶುರುವಾಗುತ್ತೆ. ಅಲ್ಲಿ ಮತ್ತೆ ಒಬ್ಬೊಬ್ಬರು ದೇವರ ಒಂದು ಲೋಕ ಇರುತ್ತೆ. ಅದು ಒಂದು ದೊಡ್ಡ ಒಂದು ವಿವರಣೆಗಳಿದೆ. ಇವಾಗ ನರಸಿಂಹರಿಗೆ ಅಂತ ಒಂದು ಲೋಕ ಇರುತ್ತೆ, ರಾಮ ಅವತಾರ ಆಲೀಲೆ ಒಂದು ಕಡೆ ನಡೀತಾ ಇರುತ್ತೆ, ವೈಕುಂಠ ಇದೆ, ಮತ್ತೆ ಗೋಲೋಕ ವೃಂದಾವನ ಅಂತ ಇದೆ. ಈ ಥರ ಆಧ್ಯಾತ್ಮಿಕ ಲೋಕ ತುಂಬ ದೊಡ್ಡದು. ಇವಾಗ ನಮ್ಮ ಒಂದು ಗುರಿ ಏನಾಗಿರಬೇಕು? ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು. ಶ್ಲೋಕ 9ರಲ್ಲಿ ಅಭಿಧೇಯ ಅನ್ನೋ ವಿಷಯ ಬಗ್ಗೆ ಮಾತಾಡಿದ್ದಾರೆ. ಮಚ್ಚಿತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅನುವಾದ ಶ್ಲೋಕ 9. ಮೊದಲು ಸಂಬಂಧ ಅನ್ನೋ ವಿಷಯ ಬಗ್ಗೆ ನೋಡ್ತೀವಿ. ಒಬ್ಬರು ಭಗವಂತನ ಜೊತೆ ಯಾಕೆ ಸಂಬಂಧ ಬೆಳೆಸ್ತಾರೆ ಅಂದರೆ, ಅವರೇ ಎಲ್ಲದಕ್ಕೂ ಸೃಷ್ಟಿಕರ್ತ, ಭೌತಿಕ ಲೋಕವನ್ನು ಸೃಷ್ಟಿ ಮಾಡಿದ್ದವರೇ, ಆಧ್ಯಾತ್ಮಿಕ ಲೋಕವನ್ನು ಸೃಷ್ಟಿ ಮಾಡಿದ್ದು ಅವರೇ. ಸೊ ಒಂದು ಬುದ್ಧಿವಂತರು ಏನು ಮಾಡ್ತಾರೆ, ಭಗವಂತರನ್ನು ಪೂರ್ತಿ ಹೃದಯ ಪೂರ್ತಿ ಅವರನ್ನು ಆರಾಧನೆ ಮಾಡ್ತಾರೆ, ಅವರನ್ನು ಪೂಜಿಸುತ್ತಾರೆ. ಇದು ಶ್ಲೋಕ ಅಂದರೆ ಆ ಚತುಶ್ಲೋಕದಲ್ಲಿ ಮೊದಲನೇದಾದದ್ದು. ಮತ್ತು 2ನೇ ಶ್ಲೋಕ ಅಭಿಧೇಯ ಅಂದರೆ ಪ್ರತಿದಿನ ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಪಾಲನೆ ಮಾಡುವುದು ಅಂತ. ಮೊದಲನೇದಾಗಿ ಜಪ ಮಾಡುವುದರ ಮೂಲಕ, ಈ ಥರ ಶಾಸ್ತ್ರಗಳನ್ನು ಓದುವುದರ ಮೂಲಕ, ಸೇವೆ, ಪ್ರತಿದಿನ ಸೇವೆಯಲ್ಲಿ ಪಾಲ್ಗೊಳ್ಳುವುದು, ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಈ ಥರ ಭಕ್ತಿಯಲ್ಲಿ ಎಷ್ಟು ವಿಧ ಇದೆ. ಭಕ್ತರು ಪ್ರತಿದಿನ ಅವರ ಜೀವನದಲ್ಲಿ ಯಾವ್ಯಾವ ವಿಷಯವನ್ನು ಅಭ್ಯಾಸ ಮಾಡಬೇಕಂತ ತುಂಬ ವಿವರಣೆ ಅನ್ನೋದು ಮಾಡಲಾಗಿದೆ. ಸೊ ಇದು ಪ್ರತಿದಿನ ಮಾಡುವ ಒಂದು ಅಭ್ಯಾಸ, ಅಭಿಧೇಯ ಅಂತ ಹೇಳ್ಬೋದು. ಸೊ ಮೊದಲು ಭಗವಂತರೇ ಪರಮಪುರುಷರ ಹತ್ರ ಒಪ್ಕೋಬೇಕು. ಅದಾದಮೇಲೆ ಗೊತ್ತಿರೋರು ಯಾವ ರೀತಿ ಅಭ್ಯಾಸವನ್ನು ಮಾಡ್ತಾರೆ ಅಂತ ವಿವರಣೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಶ್ಲೋಕ 10 ಮತ್ತು 11 ಪ್ರಯೋಜನ ಅದರ ಬಗ್ಗೆ ಮಾತಾಡಿದ್ದಾರೆ. ಶ್ಲೋಕ 10 ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಂತಿ ತೇ. ಅನುವಾದ ಹಾಂ. ಸೊ ಇದು ಪ್ರಯೋಜನ. ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ? ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಭಗವಂತರ ಹತ್ರ ಹೋಗ್ಬೇಕು ನಾವು. ಆ ಒಂದು ವಿಷಯಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀವಿ. ಸೊ ಹೋಗ್ತೀವಾ ಇಲ್ವಾ ಅಂತ ಏನಾದರೂ ಪ್ರಶ್ನೆ ಇದ್ದರೆ ಈ ಶ್ಲೋಕವನ್ನು ನೀವು ಓದ್ಬೋದು. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ ತೇ. ಯಾರೆಲ್ಲ ಮತ್ತೆ ಓದ ಅಧ್ಯಾಯದಲ್ಲಿ ಹೇಗೆ ಭಗವಂತರ ಒಂದು ಮಾತನ್ನು ಕೊಟ್ಟರು, ಅದೇ ಥರ ಯಾರೆಲ್ಲ ಅವರ ಜೀವನ ಪೂರ್ತಿ ನನ್ನನ್ನು ಸೇವೆ ಮಾಡ್ತಾ, ನನ್ನ ಮೇಲೆ ಭಕ್ತಿಯನ್ನು ಮಾಡ್ತಾ, ಆ ಒಂದು ಪ್ರೀತಿಯಿಂದ ನನ್ನ ಸೇವೆಯಲ್ಲಿ ಪಾಲ್ಗೊಳ್ತಾರಲ್ವ, ಅವರಿಗೆ ಆ ಒಂದು ಅರ್ಥ ಮಾಡಿಕೊಳ್ಳುವ ಒಂದು ಶಕ್ತಿ, ಆ ಒಂದು ಜ್ಞಾನವನ್ನು ನಾನೇ ಕೊಡ್ತೀನಿ ಅಂತ ಭಗವಂತರಿದ್ದಾರೆ. ಶ್ಲೋಕ 11 ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತೆ. ಅನುವಾದ ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿ ಇದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಸೊ ಒಂದು ರೂಮ್ ಫುಲ್ ತುಂಬ ಕತ್ತಲೆಯಾಗಿದ್ದರೆ ಅದರಲ್ಲಿ ಹೇಗೆ ಒಬ್ಬರು ದೀಪ ತಗೊಂಡು ಹೋದರೆ ಆ ಬೆಳಕು ಅನ್ನೋದು ಎಲ್ಲ ದಿಕ್ಕಿಗೂ ಹರಡುತ್ತೋ, ಅದೇ ಥರ ಭಗವಂತರೇ ಆ ಒಂದು ಜ್ಞಾನದ ದೀಪದ ಮೂಲಕ ನಮ್ಮೊಳಗಡೆ ಇರುವ ಆ ಒಂದು ಮಾಯೆ ಎಲ್ಲವನ್ನು ಇದು ಮಾಡಿ ಆ ಜ್ಞಾನ ಅನ್ನೋದು ಭಗವಂತರೇ ಕೊಡ್ತಾರೆ. ಸೊ ಈ 4 ಶ್ಲೋಕ ಚತುಶ್ಲೋಕಿ ಅಂತ ಹೇಳ್ತೀವಿ. ಯಾರೆಲ್ಲ ಇದನ್ನು ಅಂದರೆ ಓದಬೇಕು, ಅದನ್ನು ಹಂಗೆ ನೋಡದೆ ಮೆಮೊರೈಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು. ಈ 4 ಶ್ಲೋಕ ಅಧ್ಯಾಯ
10 ಶ್ಲೋಕ ನಂಬರ್ 8, 9, 10, 11 ಸಂಬಂಧ, ಅವಿಧೇಯ, ಪ್ರಯೋಜನ ಈ 3 ವಿಷಯದ ಬಗ್ಗೆ ಮಾತಾಡಿದ್ರು. ಇದೇ ಭಗವದ್ಗೀತೆಯ ಒಂದು ಸಾರಾಂಶ. ಅಂದರೆ ನಿಮ್ಗೆ ಕೆಲವೊಬ್ರು ಚೆನ್ನಾಗಿ ಓದಿರ್ತಾರೆ, ಭೌತಿಕ ಇದರಲ್ಲಿ ತುಂಬ ಕೇಪಬಿಲಿಟಿ ಇದೆ, ಕೆಲವರಿಗೆ ಅದು ಅರ್ಥ ಆಗಲ್ಲ. ಇದು ಭಗವದ್ಗೀತೆ ಎಲ್ಲ ಅರ್ಥ ಆಗುತ್ತೋ ಇಲ್ವೋ, ಈ 4 ಶ್ಲೋಕ ಅರ್ಥ ಮಾಡಿಕೊಂಡು ಭಗವಂತರೇ ಪರಮ ಪುರುಷ, ಯಾಕೆ ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಅವರೇ, ದೇವತೆಗಳು, ಮನುಷ್ಯರು, ಎಲ್ಲ ಲೋಕವನ್ನು ಸೃಷ್ಟಿ ಮಾಡಿದ್ದು ಅವರೇ, ಭೌತಿಕ ಲೋಕ, ಆಧ್ಯಾತ್ಮಿಕ ಲೋಕ. ಆ ಒಂದು ಕಾರಣಕ್ಕೆ ಅವರನ್ನೇ ಪೂಜಿಸಬೇಕು ಮೊದಲು. ಎರಡನೇದು, ಈ ಥರ ಗೊತ್ತಾದ ಮೇಲೆ ನಾವು ನಮ್ಮ ಜೀವನ ಹೇಗಿರಬೇಕು, ಪ್ರತಿದಿನ ನಾವು ಏನನ್ನು ಮಾಡಬೇಕು, ಜಪ ಮಾಡಬೇಕು, ಶಾಸ್ತ್ರಗಳನ್ನು ಓದಬೇಕು, ಸೇವೆ ಮಾಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಈ ಥರ ಎಲ್ಲ ವಿಷಯಗಳನ್ನು ಒಂದು ಭಕ್ತರು ಅವರ ಜೀವನದಲ್ಲಿ ಏನೇನೆಲ್ಲ ಪಾಲನೆ ಮಾಡ್ತಾರೋ ಅದೆಲ್ಲ ಪಾಲನೆ ಮಾಡಬೇಕು. ಅಭಿಧೇಯ, ಪ್ರಯೋಜನ, ಇದೆಲ್ಲ ನಾವು ಮಾಡಿದರೆ ಸಾಕು, ಭಗವಂತರೇ ನಮಗೆ ಆ ಜ್ಞಾನವನ್ನು ಕೊಡ್ತಾರೆ. ಭಗವಂತರೇ ನಮಗೆ ಕೊನೆಯ ಒಂದು ಸಮಯದಲ್ಲಿ ಅವರ ಮೇಲೆ ಆ ಜ್ಞಾಪಕವನ್ನು ಕೊಟ್ಟು ಅವರ ಬಳಿ ಕರ್ಕೊಂಡು ಹೋಗ್ತಾರೆ. ಇದೇ ಭಗವದ್ಗೀತೆಯ ಒಂದು ಸಾರಾಂಶ. ಸೊ ಇದೆಲ್ಲ ಶ್ಲೋಕ ಆದಮೇಲೆ ಅರ್ಜುನರು ಕೃಷ್ಣರೇ ಪರಮ ಪುರುಷ, ಭಗವಂತರು ಅಂತ ಒಪ್ಕೊಳ್ತಾರೆ. ಸೊ ಮೊದಲು ಇದು ಯಾಕೆ ತುಂಬ ಮುಖ್ಯ ಅಂದರೆ, ಇವಾಗ ಯಾವುದೇ ನೀವು ಉದಾಹರಣೆಗೆ ಸ್ಟೂಡೆಂಟ್ಸ್ ಎಲ್ಲ ಇದ್ದಿದ್ರೆ ಗೊತ್ತಾಗಿರುತ್ತೆ, ಏನೋ ಒಂದು ಪೇಟೆಂಟ್ ಮಾಡಬೇಕು, ಇಲ್ಲ ಮೆಡಿಸಿನಲ್ ಫೀಲ್ಡ್ ಇದೆ ಅಂದರೆ ಒಂದು ವ್ಯಾಕ್ಸಿನೇಷನು ಇಲ್ಲ ಒಂದು ಔಷಧಿ ಏನಾದರೂ ಕಂಡಿಡಿದ್ರೆ ಮಾತ್ರ ಸಾಕಲ್ಲ. ನಾವೇನು ಮಾಡಬೇಕಂದ್ರೆ ಒಂದು ಬೋರ್ಡ್ ಇರುತ್ತೆ, ಆ ಒಂದು ಬೋರ್ಡಿಗೆ ಇದನ್ನು ಕಳಿಸ್ಬೇಕು. ಅವರು ಇದೆಲ್ಲ ಟೆಸ್ಟ್ ಮಾಡಿ ಇದು ಸರಿ ಇದೆಯಾ ಇಲ್ವಾ ಅಂತ ಅಪ್ರೂವ್ ಮಾಡ್ತಾರೆ, ಇಲ್ಲ ರಿಜೆಕ್ಟ್ ಮಾಡ್ತಾರೆ. ಅದೇ ಥರ ಇವಾಗ ಭಗವಂತರೇ ಪರಮ ಪುರುಷ ಇಲ್ಲ ಕೃಷ್ಣರೇ ಎಲ್ಲ ಸೃಷ್ಟಿ ಮಾಡಿದ್ರೆ ಅಂತ ಸುಮ್ಮನೆ ಹೇಳಿದರೆ ಸಾಕಾಗಲ್ಲ. ಅದನ್ನು ಕೆಲವೊಂದು ಅಥಾರಿಟೀಸ್ ಅಂತ ಇರುತ್ತೆ, ಅವರೆಲ್ಲ ಒಪ್ಕೋಬೇಕು. ಆ ಥರ ಇಲ್ಲಿ ಯಾರೆಲ್ಲ ಒಪ್ಕೊಂಡಿದ್ದಾರೆ ಭಗವಂತರೇ ಕೃಷ್ಣರೇ ಪರಮ ಪುರುಷರು ಅಂತ? ನಾರದ, ದೇವಲ, ಅಸಿತ, ಈ ಥರ ಸಾಧುಗಳು, ಋಷಿ ಮುನಿವರು ಇವರೆಲ್ಲರೂ ಸಹ ಒಪ್ಕೊಂಡಿದ್ದಾರೆ. ಅದಾದಮೇಲೆ ಶಾಸ್ತ್ರ, ಭಾಗವತಂ ಆಗಿರಲಿ, ಇಲ್ಲ ಎಲ್ಲ ವೇದಗಳನ್ನು ನೀವು ಹೋಗಿ ನೋಡಿದರೆ, ಉಪನಿಷತ್ತು, ಪುರಾಣಗಳು, ನಮಗೆ ಇವಾಗ ಸಿಕ್ಕಿರುವ ಒಂದು ಸಾರಾಂಶ ಅಂದರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಂ. ಈ ಎಲ್ಲ ವೇದಗಳು ಸಹ ಒಪ್ಕೊಂಡಿದೆ ಏನಂತ? ಭಗವಂತ ಶ್ರೀ ಕೃಷ್ಣರೇ ಪರಮ ಪುರುಷರು ಅಂತ. ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಶಾಸ್ತ್ರ ಒಪ್ಕೊಂಡಿದೆ. ಸಾಧು ಋಷಿ ಮುನಿವರು ಅವರು ಒಪ್ಕೊಂಡಿದ್ದಾರೆ. ಅದು ಯಾರು? ನಾರದ, ದೇವಲ, ಅಸಿತ, ಈ ಥರ ಎಲ್ಲ ಒಂದು ಉನ್ನತ ಸ್ಥಾನದಲ್ಲಿರುವ ಸಾಧುಗಳು ಒಪ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಅರ್ಜುನರು ಒಪ್ಕೊಂಡಿದ್ದಾರೆ. ಯಾಕಂದರೆ ಅರ್ಜುನರು ಕೃಷ್ಣರನ್ನು ನೋಡ್ತಾ ಇದ್ದಾರೆ, ಆ ಒಂದು ಯುದ್ಧ ಭೂಮಿಯಲ್ಲಿ ಭಗವಂತರನ್ನು ನೋಡಿ ಅವರು ಒಪ್ಕೊಂಡಿದ್ದಾರೆ. ಅದನ್ನು ಒಂದು ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ಬರೆಯಲಾಗಿದೆ. ಮತ್ತೆ ಕೃಷ್ಣರೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯಾರು? ನಾನೇ ಪರಮ ಪುರುಷ ಅಂತ. ಇನ್ನ ಏನಾದರೂ ಅಥಾರಿಟಿ ಬೇಕಾ ನಮಗೆ? ಎಲ್ಲ ಶಾಸ್ತ್ರ ಒಪ್ಕೊಂಡಿದೆ, ಸಾಧು ಋಷಿ ಮುನಿವರು ಅವರೆಲ್ಲ ಒಪ್ಕೊಂಡಿದ್ದಾರೆ. ಅರ್ಜುನರು ಅಲ್ಲೇ ಭಗವಂತರನ್ನು ನೋಡಿ ಅವರು ಒಪ್ಕೊಂಡಿದ್ದಾರೆ. ಸ್ವಯಂ ಕೃಷ್ಣ ಅವರೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಾನೇ ಪರಮ ಪುರುಷ ಅಂತ. ಸೊ ಆದ್ದರಿಂದ ಇದು ಅಥಾರಿಟಿ. ಇದೇ ಥರ ನಾವು ಒಂದು ಉದಾಹರಣೆ ನೋಡಿದ್ವಿ ಇಂದಿನ ಒಂದು ಅಧ್ಯಾಯದಲ್ಲಿ. ಈ ಒಂದು ಮಹಾಭಾರತ ಇದೆಲ್ಲನ್ನು ಬರೆದಿರೋರು ಯಾರು? ವ್ಯಾಸದೇವ್ ಅವರು ಅದನ್ನು ಹೇಳಿದರು. ಅದನ್ನು ಬರೆದಿರೋದು ಗಣೇಶ. ಮತ್ತೆ ಅವರಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟ್ ಇತ್ತು. ಏನು? ಇಲ್ಲ, ಅದು ಸೆಕೆಂಡ್ ಅಗ್ರಿಮೆಂಟ್ ಇತ್ತು. ಆ ಒಂದು ಅಗ್ರಿಮೆಂಟ್ ಬರಕ್ಕೆ ಗಣೇಶ ಏನು ಹಾಕಿದ್ರು? ಒಂದು ಕಂಡೀಷನು, ನೀವು ಸ್ಟಾಪೇ ಮಾಡಬಾರ್ದು, ನೀವು ಹೇಳ್ತಾ ಇರಬೇಕು, ನಾನು ಬರಿತಾ ಇರ್ತೀನಿ, ನೀವೇನಾದರೂ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ನಾನು ಅಲ್ಲೇ ನಿಲ್ಲಿಸ್ಬಿಡ್ತೀನಿ ಅಂತ ಗಣೇಶ ಹೇಳಿದರು. ಅವಾಗ ವ್ಯಾಸದೇವ ಅವರು ಏನು ಮಾಡಿದರು? ಏನೆಲ್ಲ ಬರಿತಾ ಇದೆಯಲ್ವಾ, ಮೊದಲು ನಿನಗೆ ಅರ್ಥ ಆಗಬೇಕು, ಅರ್ಥ ಆಗದೆ ಅದನ್ನು ಬರಿಬಾರ್ದು. ಹಾಗಾದ್ರೆ ಏನರ್ಥ? ಇದೆಲ್ಲವನ್ನು ಗಣೇಶ ಅವರು ಬರೆಯುವಾಗ ಅವರೂ ಒಪ್ಕೊಂಡಿದ್ದಾರೆ. ಗಣೇಶ ಯಾರು? ಶಿವ ಅವರ ಮಗ. ಈ ಥರ ಎಲ್ಲ ದೇವತೆಗಳು ಒಪ್ಕೊಂಡಿದ್ದಾರೆ ಭಗವಂತರು ಶ್ರೀಕೃಷ್ಣರೇ ಪರಮ ಪುರುಷ ಅಂತ. ಸೊ ಇದರಲ್ಲಿ ನಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆಯಾ?
ಯಾಕಂದ್ರೆ ಈ ಅಧ್ಯಾಯ ದಾಟಿದಾಗ ನಮ್ಗೆ ಆ ಒಂದು ಕ್ಲಾರಿಟಿ ಇರಬೇಕು, ಭಗವಂತನು ಶ್ರೀ ಕೃಷ್ಣರೇ ಪರಮ ಪುರುಷ ಅಂತ. ಯಾಕೆ ಅವರನ್ನೆಲ್ಲ ನಮ್ಗೆ ಏನೇ ಒಂದು ಪ್ರಶ್ನೆ ಬಂದರೂ, ಇವಾಗ ಕೋರ್ಟ್ ಎಲ್ಲ ಹೋಗಿರ್ತೀವಲ್ಲ, ಯಾವುದೇ ಒಂದು ಜಡ್ಜ್ಮೆಂಟ್ ಆಗ್ತಾ ಇದೆ ಅಂದರೆ ಒಂದು ವಿಷಯವನ್ನು ರೆಫರ್ ಮಾಡ್ತಾರೆ. ಯಾವುದರ ಬೇಸ್ ಮೇಲೆ ಅವರು ಆ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಅಂದರೆ ಲಾ, ಎಷ್ಟು ಲಾ ಅಂತ ಇರುತ್ತೆ ಅದನ್ನು ರೆಫರ್ ಮಾಡಿ ಆ ಒಂದು ಲಾ ರೂಲ್ಸ್ ಪ್ರಕಾರ ಅವರು ಆ ಒಂದು ರಿಸಲ್ಟ್ ಇಲ್ಲ ಜಡ್ಜ್ಮೆಂಟ್ ಅನ್ನೋದು ಕೊಡ್ತಾರೆ. ಅದೇ ಥರ ಆಧ್ಯಾತ್ಮಿಕ ವಿಷಯದಲ್ಲಿ ನಮ್ಗೆ ಏನೇ ಒಂದು ಪ್ರಶ್ನೆ ಬಂದ್ರೂ ಸಹ 3 ವಿಷಯಗಳನ್ನು ನಾವು ರೆಫರೆನ್ಸ್ ತಗೋಬೇಕು: ಗುರು, ಸಾಧು, ಶಾಸ್ತ್ರ. ಸೊ ಈ 3 ವಿಷಯಗಳನ್ನು ಒಂದೇ ವಿಷಯವನ್ನು ಒಪ್ಕೊಂಡಿದೆ, ಅದೇನು ಭಗವಂತನು ಶ್ರೀಕೃಷ್ಣರೇ ಪರಮ ಪುರುಷ ಅಂತ. ಅದರಲ್ಲಿ ನಮಗೆ ಯಾವುದೇ ಒಂದು ಡೌಟ್ಸ್ ಇನ್ನ ಬೇಕಾಗಿಲ್ಲ. ಮತ್ತೆ ಇದರಲ್ಲಿ 2 ವಿಷಯವಾಗಿ ಮತ್ತೆ ಇವಾಗ ಎಲ್ಲ ಆಯಿತು, ಭಗವಂತರೇ ಎಲ್ಲದಕ್ಕೂ ಮೂಲ, ಅರ್ಜುನರು ಒಪ್ಕೊಂಡು ಇದೆಲ್ಲವನ್ನೂ ಆಯಿತು. ಇವಾಗ ಭಗವಂತರು ಶ್ರೀಕೃಷ್ಣರು ಎಲ್ಲ ಕಡೆ ಇದ್ದಾರೆ. ಸೊ ಅವಾಗ ಸದಾ ನಮ್ಮ ಒಂದು ನೆನಪು ಭಗವಂತನ ಮೇಲೇನೆ ಇರಬೇಕು. ಅದರಲ್ಲಿ 2 ವಿಷಯವಾದ ಒಂದು ನಾವು ಭಗವಂತನನ್ನು ಜ್ಞಾಪಕವನ್ನು ಮಾಡ್ಬೋದು, ಇಲ್ಲ ನಮ್ಮ ಸ್ಮರಣೆ ಮಾಡ್ಬೋದು. ಒಂದು ಇಂಗ್ಲೀಷಲ್ಲಿ ಇದನ್ನು ಇಂಟೆನ್ಸಿವ್ ರಿಮೆಂಬರಿಂಗ್ ಅಂತ ಹೇಳಿದ್ದಾರೆ. ಅದೇನಂದರೆ ಎಲ್ಲ ವಿಷಯವನ್ನು ತ್ಯಾಗ ಮಾಡಿ ನಾವು ಕೂತ್ಕೊಂಡು ಜಪ ಮಾಡುವಾಗ, ಈ ಥರ ಸತ್ಸಂಗದಲ್ಲಿ ಇರುವಾಗ, ಭಗವದ್ಗೀತೆ ಓದುವಾಗ ನಾವು ಭಗವಂತರು ಶ್ರೀಕೃಷ್ಣರೇನೇ ಜ್ಞಾಪಕ ಮಾಡ್ಕೊಂಡಿರೋದು. ಇದನ್ನು ಇಂಟೆನ್ಸಿವ್ ರಿಮೆಂಬರಿಂಗ್ ಅಂತ ಹೇಳ್ತಾರೆ. ಇನ್ನೊಂದು ವಿಧವಾಗಿ ಇದು ನಮ್ಮ ದಿನ ಪೂರ್ತಿ ನಾವು ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಇನ್ನೊಂದು ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ರಿಮೆಂಬರಿಂಗ್ ಅಂತ. ಅಂದರೆ ಏನಂದರೆ ನಾವು ಮಾಡುವ ಕೆಲಸವನ್ನು ಮಾಡ್ತಾ ಇರ್ತೀವಿ, ಆ ಮಾಡುವಾಗಲೇ ಭಗವಂತರನ್ನು ಸ್ಮರಣೆ ಮಾಡ್ತಾ ಆ ಒಂದು ಧ್ಯಾನದಲ್ಲೇ ಇರ್ಬೋದು. ಇದನ್ನು ಇನ್ಕ್ಲೂಸಿವ್ ರಿಮೆಂಬರಿಂಗ್ ಅಂತ ಹೇಳಿದ್ದಾರೆ. ಸೊ ಇದೆರಡರಲ್ಲಿ ಯಾವುದನ್ನು ಸಹ ನಾವು ಮಾಡ್ಬೋದು. ಮತ್ತೆ ಈ ಒಂದು ಅಧ್ಯಾಯದಲ್ಲಿ ಪೂರ್ತಿ ಭಗವಂತರು ಮರಗಳಲ್ಲಿ ನಾನು ಈ ಒಂದು ಮರವಾಗಿದ್ದೀನಿ, ನೀರಲ್ಲಿ ನಾನು ಸಮುದ್ರವಾಗಿದ್ದೀನಿ, ತಿಂಗಳಲ್ಲಿ ನಾನು ಮಾರ್ಗಶೀರ್ಷ ಒಂದು ತಿಂಗಳಲ್ಲಿದ್ದೀನಿ. ನಾವು ಇವಾಗ ಯಾವ ತಿಂಗಳಲ್ಲಿದ್ದೀವಿ? ಮಾರ್ಗಶೀರ್ಷ. ನೋಡಿ, ಇದೇ ತಿಂಗಳಲ್ಲಿ ನಾವು ಆ ಒಂದು ಅಧ್ಯಾಯ ಬರ್ತಾ ಇದೆ. ಸೊ ಇಡೀ ಒಂದು ವರ್ಷದಲ್ಲಿ ಬರುವ ಎಲ್ಲ ತಿಂಗಳಲ್ಲಿ ನಾನು ಮಾರ್ಗಶೀರ್ಷ ಒಂದು ತಿಂಗಳಾಗಿರ್ತೀನಿ. ಮತ್ತು ಎಲ್ಲ ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯವಾಗಿರ್ತೀನಿ. ಕಾರ್ತಿಕೇಯರು ಸುಬ್ರಹ್ಮಣ್ಯ, ಮುರುಘಾ, ಈ ಥರ ಆ ಥರ ತುಂಬ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರರಾಗಿರ್ತೀನಿ. ಮತ್ತು ಸಾಧುಗಳಲ್ಲಿ ಇಲ್ಲ ಪೂಜೆ ಎಲ್ಲ ಮಾಡೋದ್ರಲ್ಲಿ ನಾನು ಬೃಹಸ್ಪತಿ ಆಗಿದ್ದೀನಿ. ನೀರಲ್ಲಿ ಸಮುದ್ರ. ಮತ್ತು ಸಾಧುಗಳಲ್ಲಿ ನಾನು ಮುನಿವರಲ್ಲಿ ನಾನು ಮುನಿ ಆಗಿದ್ದೀನಿ. ಈ ಥರ ಒಂದೊಂದು ವಿಷಯದಲ್ಲಿ ಎಲ್ಲ ಶ್ಲೋಕವನ್ನು ತುಂಬ ಡೀಟೇಲ್ ಆಗಿ ಚೆನ್ನಾಗಿರುತ್ತೆ. ಅದನ್ನು ನೀವು ಓದ್ಬೋದು. ನೀರಲ್ಲಿ ಈ ಥರ ಇದ್ದಾರ, ಮರಗಳಲ್ಲಿ ಈ ರೀತಿಯಾದ ಮರ, ಪ್ರಾಣಿಯಲ್ಲಿ ನಾನು ಸಿಂಹವಾಗಿದ್ದೀನಿ, ಪಕ್ಷಿಗಳಲ್ಲಿ ನಾನು ಗರುಡರಾಗಿರ್ತೀನಿ. ಈ ಥರ ತುಂಬ ವಿವರಣೆ ಅನ್ನೋದು ಕೊಟ್ಟಿರ್ತಾರೆ. ಅದು ನೀವು ಓದ್ಬೋದು. ಮತ್ತು ಇಲ್ಲಿ ಕನಕದಾಸರ ಒಂದು ಲೀಲೆಯನ್ನು ಹೇಳಿದ್ದಾರೆ. ನಿಮ್ಗೆ ಜ್ಞಾಪಕ ಇದೆ, ನಾವು ಒಂದು ನೋಡಿದ್ವಿ, ಭಗವಂತರು ಎಲ್ಲ ಕಡೆನೂ ಇದ್ದಾರೆ ಅಂತ ಕನಕದಾಸರು ಒಂದು ಚಿಕ್ಕ ವಯಸ್ಸಲ್ಲೇ ನಮ್ಗೆಲ್ಲರಿಗೂ ತಿಳಿಸಿದ್ದಾರೆ. ಹೇಗೆ? ಜೋರಾಗಿ ಹೇಳಿ ಇನ್ನೊಂದ್ಸತಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ. ಅದರಿಂದ ಏನು ಗೊತ್ತಾಗುತ್ತೆ ನಮಗೆ? ಭಗವಂತರು ಎಲ್ಲ ಕಡೆ ಇದ್ದಾರೆ, ನಮ್ಮ ಹೃದಯದಲ್ಲೂ ಪರಮಾತ್ಮರಾಗಿ ಇದ್ದಾರೆ ಭಗವಂತರು. ಯಾರೆಲ್ಲ ಈ ರೀತಿಯಾಗಿ ಯೋಚನೆ ಮಾಡ್ತಾರಲ್ವ, ಭಗವಂತರು ಎಲ್ಲ ಕಡೆ ಇದ್ದಾರೆ, ನನ್ನ ಹೃದಯದಲ್ಲೂ ಭಗವಂತರು ಇದ್ದಾರೆ, ಮತ್ತು ನಾನು ಸಕ್ಸಸ್ಫುಲ್ ಆದರೂ ಸಹ ಭಗವಂತರೇ ಕಾರಣ, ಮತ್ತು ಯಾವುದೋ ಒಂದು ವಿಷಯ ನಮ್ಮಿಂದ ಬಿಟ್ಟು ಹೋಯ್ತಾ ಅದು ಪರವಾಗಿಲ್ಲ ಅಂತ ಈ ಥರ ಯೋಚನೆ ಮಾಡೋರಿಗೆ ಸಕ್ಸಸ್ ಬಂದರೂ ಸಹ ಒಂದೇ ರೀತಿಯಾಗಿರ್ತಾರೆ, ಫೇಲಿಯರ್ ಬಂದರೂ ಸಹ ಒಂದೇ ರೀತಿಯಾಗಿರ್ತಾರೆ ಅಂತ ವಿವರಣೆ ಅನ್ನೋದು ಕೊಟ್ಟಿದ್ದಾರೆ. ಎಲ್ಲವನ್ನು ಸಮವಾಗಿ ನೋಡ್ತಾರೆ. ಸೊ ಉದಾಹರಣೆಗೆ ಇವಾಗ ಯಾರೇ ಒಬ್ಬರು ತುಂಬ ಚೆನ್ನಾಗಿ ಒಂದು ಗೇಮ್, ಒಂದು ಕ್ರಿಕೆಟ್ ಆಗಿರಲಿ, ಇಲ್ಲ ಸಿನಿಮಾದಲ್ಲಿ ಇರಲಿ, ಇಲ್ಲ ಪೊಲಿಟಿಷಿಯನ್ ಆಗಿರಲಿ, ಒಂದು ವಯಸ್ಸಲ್ಲಿ ಇಲ್ಲ ಒಂದು ಸಮಯದಲ್ಲಿ ಅವರೇ ಟಾಪ್ ಆಗಿರ್ತಾರೆ. ಆದರೆ ವಯಸ್ಸಾದ್ಮೇಲೆ ಅವರನ್ನು ಯಾರಾದ್ರೂ ನೋಡಿದ್ರೆ ಅವರೆಲ್ಲ ತುಂಬ ದುಃಖದಲ್ಲಿರ್ತಾರೆ. ಯಾಕಂದರೆ ಇವಾಗ ನಾನು
ಇಷ್ಟು ಗೇಮ್ ನಾನು ಚೆನ್ನಾಗಿ ಆಡಿದ್ದೆ, ಆದರೆ ಇವಾಗ ನಂದೆಲ್ಲ ಫಾರ್ಮ್ ಹೊರಟೋಯ್ತಲ್ವಾ, ಅಷ್ಟು ಸಂಪತ್ತಿತ್ತು ನನ್ನ ಹತ್ರ ಒಂದು ಕಾಲದಲ್ಲಿ, ಇವಾಗ ಎಲ್ಲ ಹೊರಟೋಯ್ತಲ್ವಾ. ಕೆಲವೊಬ್ಬರಿಗೆ ಅಷ್ಟು ಸುಂದರವಾಗಿ ಇರ್ತಾ ಇದ್ರು ಒಂದು ಬಾಲ್ಯ ವಯಸ್ಸಲ್ಲಿ, ವಯಸ್ಸಾಗ್ತಾ ಆಗ್ತಾ ಆ ಒಂದು ಸೌಂದರ್ಯ ಅನ್ನೋದು ಬಿಟ್ಟು ಹೋಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬ ದುಃಖದಲ್ಲಿರ್ತಾರೆ, ಓ ನಾನು ಬಿಟ್ಟು ಹೋಯ್ತಲ್ವಾ, ಈ ಥರ ಆಗ್ಬಿಟ್ಟಿದ್ದೀನ ಅಂತ. ಆದರೆ ಭಕ್ತರಿಗೆ ಆ ಥರ ಯಾವುದೇ ಚಿಂತೆ ಇಲ್ಲ. ಯಾಕೆ? ಏನಾದರೂ ಬರಲಿ, ಎಲ್ಲವೂ ಭಗವಂತನ, ಯಾವುದೇ ಒಂದು ಪರ್ಮನೆಂಟ್ ಆಗಿರಲ್ಲ. ಈ ಲೋಕವೇ ದುಃಖಾಲಯ ಅಶಾಶ್ವತಂ. ಇಲ್ಲಿ ಬಂದು ನಾವು ಯಾಕೆ ಸಂತೋಷವನ್ನು ಹುಡುಕೋದು, ನಾವು ಭಕ್ತಿ ಸೇವೆಯಲ್ಲಿ ಇರೋಣ. ಇದು ಅಂದರೆ ಭೌತಿಕ ವಿಷಯಗಳು ಹೆಚ್ಚಾದರೂ ಭಕ್ತರು ಯಾರು ಅಷ್ಟು ಸಂತೋಷ ಖುಷಿ ಆಗೋದಿಲ್ಲ. ಅದೇ ಥರ ಭೌತಿಕ ವಿಷಯ ಅವರನ್ನು ಬಿಟ್ಟು ಹೋದರೂ ಸಹ ಭಕ್ತರು ದುಃಖ ಆಗುವುದಿಲ್ಲ. ಮತ್ತು ಇಲ್ಲಿ ವಿಷ್ಣು ಅವರ ಬಗ್ಗೆ ಇದನ್ನು ನೋಡಿ ನಾವು ಇವತ್ತಿನ ಕ್ಲಾಸನ್ನು ನಾವು ಕೊನೆಗೊಳ್ಬೋದು. ಇದು ಅದರ ಮುಂಚೆ ಇವಾಗ ಸೇವೆ ಮಾಡ್ತಾ ಇರ್ತೀವಿ. ಯಾರೇ ಒಬ್ಬರು ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ, ಇಲ್ಲ ತುಂಬ ಮುಂದೆ ಹೋಗ್ತಾರೆ, ಇನ್ನೊಬ್ಬರು ಸ್ವಲ್ಪ ನಿಧಾನವಾಗಿ ಭಕ್ತಿಯಲ್ಲಿ ಮುಂದೆ ಹೋಗ್ತಾರೆ, ಇಲ್ಲ ಸಣ್ಣ ಪುಟ್ಟ ಸೇವೆಯನ್ನು ಮಾಡ್ತಾರೆ. ಆವಾಗ ಸಣ್ಣ ಪುಟ್ಟ ಸೇವೆ ಮಾಡುವವರು ಏನಾದರೂ ತುಂಬ ದೊಡ್ಡ ದೊಡ್ಡ ಸೇವೆ ಮಾಡೋರನ್ನು ನೋಡಿ ಏನಾದರೂ ಒಂದು ಹೊಟ್ಟೆ ಕಿಚ್ಚು ಬರೋದು, ಇಲ್ಲ ಆ ಥರ ಏನಾದರೂ ಆಗುತ್ತಾ ಭಕ್ತರ ಮಧ್ಯೆ? ಇಲ್ಲ ಓಕೆ, ಭಗವಂತನ ಒಂದು ದೃಷ್ಟಿಯಲ್ಲಿ ಸಣ್ಣ ಸೇವೆ ಮಾಡೋರೆಲ್ಲ ಸ್ವಲ್ಪ ಲೋ ಲೆವೆಲ್, ಇಲ್ಲ ತುಂಬ ಹೆಚ್ಚಾಗಿ ಸೇವೆ ಮಾಡೋರೆಲ್ಲ ಇಲ್ಲ, ಆ ಥರ ಏನಾದರೂ ಭೇದ ಭಾವಗಳಿದೆಯಾ? ಇದಕ್ಕೆ ಒಂದು ಉದಾಹರಣೆ ಏನಾದರೂ ಇದೆಯಾ? ಕ್ಲೂ ಕೊಡ್ತೀನಿ, ರಾಮಾಯಣದಲ್ಲಿ ಇದೆ ಉದಾಹರಣೆ. ಹಾಂ, ಏನು, ಯಾರಾದರೂ ಒಬ್ಬರು ಹೇಳ್ತೀರಾ? ಶ್ರೀಲಂಕಾಕ್ಕೆ ಹೋಗ್ಬೇಕು ಅಂದಾಗ ರಾವಣನ ಸಾಯಿಸಲಿಕ್ಕೆ ಹೋಗುವಾಗ ಅಣೆಕಟ್ಟು ಕಟ್ತಾರೆ. ಆಗ ಎಲ್ಲರೂ ದೊಡ್ಡ ದೊಡ್ಡ ಕಲ್ಲುಗಳನ್ನ ತಗೊಂಡು ಹಾಕ್ತಾರೆ. ಅವಾಗ ಈ ಅಳಿಲಿಗೆ ನಾನು ಇದನ್ನ ಸೇವೆ ಮಾಡಬೇಕು ಅಂತ ಅದು ಮರಳಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೋಗಿ ಆ ಜಾಗದಲ್ಲಿ ಇದು ಮಾಡ್ತಾರೆ. ಅವಾಗ ರಾಮನಿಗೆ ಖುಷಿಯಾಗಿ. ಸೊ ಈ ಒಂದು ಉದಾಹರಣೆ ನೋಡಿ, ಇದನ್ನು ನಮಗೆ ತುಂಬ ಮುಖ್ಯವಾದ ಉದಾಹರಣೆ. ಸೊ ಈ ಥರ ಭಕ್ತರು ಆಧ್ಯಾತ್ಮಿಕ ಲೋಕದಲ್ಲಾಗಿರಲಿ ಭೌತಿಕ ಲೋಕದಲ್ಲಿ ಇನ್ನೊಬ್ಬರು ಮುಂದೆ ಹೋಗ್ತಾ ಇದ್ದಾರೆ, ಇನ್ನೊಬ್ರು ಚೆನ್ನಾಗಿದ್ದಾರಲ್ವ, ನಮಗಿಂತ ತುಂಬ ಶ್ರೀಮಂತರಾಗಿದ್ದಾರಲ್ವ, ನಮಗೆ ಒಂದು ಸಣ್ಣ ಗಾಡಿ ಇದೆ, ಅವ್ರಿಗೆ ದೊಡ್ಡ ಕಾರ್ ಇದೆ, ಇಲ್ಲ ನಮಗೆ ಈ ಥರ ಇದೆ, ಆ ಥರ ಯಾವುದೇ ಒಂದು ಕಂಪ್ಯಾರಿಸನ್ ಅನ್ನುವ ಒಂದು ವಿಷಯವನ್ನೇ ಭಕ್ತರು ಮಾಡುವುದಿಲ್ಲ. ಸೇವೆಯಲ್ಲೂ ಸಹ ಇದು ಭೌತಿಕ ವಿಷಯದಲ್ಲಿ ನಾವು ಕಂಪ್ಯಾರಿಸನ್ ಮಾಡುವುದಿಲ್ಲ. ಅದೇ ಥರ ಸೇವೆಯಲ್ಲಿ ಇನ್ನೊಬ್ಬರು ದೊಡ್ಡ ದೊಡ್ಡ ಸೇವೆ ಏನಾದರೂ ಮಾಡ್ಬೋದು, ನಾವು ಒಂದು ಅನಿಲ್ ಥರ ಒಂದು ಚಿಕ್ಕ ಚಿಕ್ಕ ಸೇವೆ ಮಾಡ್ಬೋದು. ಆದರೆ ಭಗವಂತನ ದೃಷ್ಟಿಯಲ್ಲಿ ಎರಡೂ ಒಂದೇ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದರೆ, ನಾವು ಹನುಮಂತರ ಥರ ದೊಡ್ಡ ಶರೀರ ಇಟ್ಕೊಂಡು ನಾವು ಅನಿಲ್ ಥರ ಚಿಕ್ಕ ಕಲ್ಲು ತಗೊಂಡು ಹೋಗ್ಬಾರ್ದು. ನಾವು ನಮ್ಮ ಶಕ್ತಿನೇ ಅನಿಲ್ ಥರ ಅಷ್ಟೇ ಕಲ್ಲುಗಳಿಲ್ಲ ಅಷ್ಟೇ ತಗೊಂಡು ಹೋಗೋಕ್ಕಾಗ್ತಾ ಇದೆ ಅಂದರೆ ನಮಗೆ ಎಷ್ಟು ಬೆಸ್ಟ್, ನಮ್ಮ ಒಂದು ಎಷ್ಟು ಆಗುತ್ತೋ ಅಷ್ಟು ಸೇವೆ ಮಾಡ್ತಾ ಇದ್ವೋ ಅಷ್ಟು ಸಾಕು. ಆದರೆ ನಮ್ಮ ಶಕ್ತಿ ತುಂಬ ದೊಡ್ಡದಾಗಿದೆ, ಆದರೆ ಅನಿಲ್ ಸೇವೆ ಮಾಡಿದ್ರು ರಾಮನಿಗೆ ಒಂದೇ ವಿಷಯ ಇತ್ತಲ್ವಾ ಅಂತ ಇಲ್ಲ. ಯಾಕಂದರೆ ಅಲ್ಲಿದ್ದ ಹನುಮಂತ, ಅಂಗದ, ಆ ಥರ ಇರೋ ದೊಡ್ಡ ದೊಡ್ಡವರು ಅವರ ಶಕ್ತಿ ಎಷ್ಟಿತ್ತೋ ಅಷ್ಟು ದೊಡ್ಡ ಒಂದು ಪರ್ವತಗಳನ್ನು ಕಲ್ಲುಗಳನ್ನು ತಗೊಂಡೋಗಿ ಆಗ್ತಾಯಿದ್ರು. ಅದರಿಂದ ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಬಾರ್ದು. ನಮ್ಮ ಶಕ್ತಿ ಎಷ್ಟು ಅಷ್ಟರ ಮಟ್ಟಿಗೆ ನಾವು ಸೇವೆ ಅನ್ನೋದು ಮಾಡ್ಬೋದು. ಓಕೆ, ಇದರಿಂದ ಕೊನೆಯದಾಗಿ ವಿಷ್ಣು ಅದರಲ್ಲಿ 3 ವಿಧವಾಗಿ ಇವೆ. ಸೊ ಈ ಸೃಷ್ಟಿಯಾದಾಗ ಕೃಷ್ಣನಿಂದ ನೀವು ಆ ಒಂದು ಇದೆಲ್ಲ ನೋಡ್ಬೋದು. ಮೊದಲು ಅನಿರುದ್ಧ, ಪ್ರದ್ಯುಮ್ನ, ಈ ಥರ ಎಲ್ಲರೂ ಬರ್ತಾರೆ, ಬಲರಾಮ ಅವರೆಲ್ಲ, ಸಂಕರ್ಷಣ. ಪ್ರಮುಖವಾಗಿ ವಿಷ್ಣು ಅವರೇ 3 ರೀತಿಯಾಗಿ ಎಕ್ಸ್ಪ್ಯಾಂಡ್ ಆಗ್ತಾರೆ. ಯಾರು ಅಂದರೆ ಕಾರ್ಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಕಾರ್ಣೋದಕಶಾಯ ವಿಷ್ಣು ಯಾರು? ಅವರೇ ಮೂಲ, ಎಲ್ಲ ಸೃಷ್ಟಿಗೂ ಅವರೇ ಮೂಲ. ಅವರಿಂದಲೇ ಎಲ್ಲ ಸೃಷ್ಟಿ, ಎಲ್ಲ ಲೋಕಗಳು ಎಲ್ಲ ಬರುವುದು. ಅವರ ಒಂದು ನಾಭಿಯಿಂದಲೇ ಒಂದು ಕಮಲ ಬಂದಿರುತ್ತೆ, ಅದರಲ್ಲಿ ಬ್ರಹ್ಮದೇವರು ಸೃಷ್ಟಿಯಾಗಿರ್ತಾರೆ. ಈ ಥರ ಎಲ್ಲದಕ್ಕೂ ಮೂಲ ಅವರೇ ಕಾರ್ಣೋದಕಶಾಯ ವಿಷ್ಣು, ಮೊದಲನೇದಾಗಿರುವ ವಿಷ್ಣು. ಎರಡನೇದು ಗರ್ಭೋದಕಶಾಯ ವಿಷ್ಣು. ಈ ವಿಷ್ಣು ಏನು ಮಾಡ್ತಾರೆ ಅಂದರೆ, ನಾವು ನೋಡಿದ್ದೀವಿ ಒಂದೊಂದು ಬ್ರಹ್ಮಾಂಡ ಇದೆ ಅಂತ. ಒಂದು ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕ ಇದೆ ಅಂದರೆ ಎಷ್ಟು ಲೋಕಗಳಿದೆ? 14. ಈ ಥರ ಈ ಬ್ರಹ್ಮಾಂಡಕ್ಕೆ ಒಂದೊಂದು ಬ್ರಹ್ಮಾಂಡ ಒಳಗಡೆ ಹೋಗಿ ಇರುವ ವಿಷ್ಣು
ಗರ್ಭೋದಕಶಾಯ ವಿಷ್ಣು, ಅವರೇ ಆ ಗರ್ಭದಿಂದ ಆ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ. ಇದು ಗರ್ಭೋದಕಶಾಯ ವಿಷ್ಣು. ಮೂರನೇದು ಕ್ಷೀರೋದಕಶಾಯ ವಿಷ್ಣು. ಇವರು ಎಲ್ಲರ ಹೃದಯದಲ್ಲಿ, ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲ ಹೃದಯದಲ್ಲಿ ಇರುವ ಒಂದು ವಿಷ್ಣು ಅಂದರೆ ಕ್ಷೀರೋದಕಶಾಯ ವಿಷ್ಣು. ಎಲ್ಲರೂ ಭಗವಂತ ವಿಷ್ಣುನೇ. ಅವರು ಅವರ ಶಕ್ತಿ ಒಂದು ಸೃಷ್ಟಿ, ಯಾಕಂದರೆ ಇಲ್ಲಿ ಸೃಷ್ಟಿಯ ಬಗ್ಗೆ ನಾವು ಮಾತಾಡಿದಾಗ ಈ ವಿಷಯ ಬಗ್ಗೆ ನಾವು ಮಾತಾಡ್ಬೋದು. ಸೊ ಮೊದಲನೇ ಯಾರು? 3 ವಿಧವಾದ ವಿಷ್ಣು: ಕಾರಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು. ಇದರ ವಿಷ್ಣುವೇ 3 ವಿಧವಾಗಿ ಅವರ ಒಂದು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಅವರೇ ಇದಾಗಿ 3 ವಿಷಯ. ಕಾರಣೋದಕಶಾಯ ವಿಷ್ಣು ಎಲ್ಲಿರ್ತಾರೆ? ಅವರೇ ಎಲ್ಲದಕ್ಕೂ ಕಾರಣ, ಸರ್ವ ಕಾರಣಂ ಅಂತ ಹೇಳ್ತೀವಿ. ಅವರಿಂದನೇ ಎಲ್ಲ ಸೃಷ್ಟಿನೂ ಸಹ ಆಗುವುದು. ಇದು ಕಾರಣೋದಕಶಾಯ ವಿಷ್ಣು. ಎರಡನೇದು ಗರ್ಭೋದಕಶಾಯ ವಿಷ್ಣು. ಇವರು ಎಲ್ಲಿರ್ತಾರೆ? ಎಲ್ಲ ಬ್ರಹ್ಮಾಂಡಗಳಿಗೆ, ಒಂದೊಂದು ಬ್ರಹ್ಮಾಂಡಗಳ ಒಂದು ಗರ್ಭದಲ್ಲಿ ಅವರಿದ್ದು, ಅವರ ಒಂದು ನಾಭಿಯಿಂದನೇ ಬ್ರಹ್ಮದೇವರು ಬಂದು ಒಂದು ಕಮಲ ಬರುತ್ತೆ, ಅಲ್ಲಿ ಬ್ರಹ್ಮದೇವರು ಸೃಷ್ಟಿಯಾಗ್ತಾರೆ. ಇವರು ಒಂದೊಂದು ಬ್ರಹ್ಮಾಂಡದಲ್ಲಿ ಇರುವ ವಿಷ್ಣು. ಕ್ಷೀರೋದಕಶಾಯ ವಿಷ್ಣು ಎಲ್ಲ ಹೃದಯದಲ್ಲಿ, ನಾವೆಲ್ಲ ಪರಮಾತ್ಮರಾಗಿದ್ದಾರೆ ಅಂತ ಹೇಳ್ತೀವಲ್ವ, ಆ ಒಂದು ಹೃದಯದಲ್ಲಿ ಪರಮಾತ್ಮರಾಗಿರುವುದು ಕ್ಷೀರೋದಕಶಾಯ ವಿಷ್ಣು. ಈ ಥರ ಒಂದು ಸೃಷ್ಟಿಯ ಬಗ್ಗೆ ಇನ್ನು ಶ್ರೀಮದ್ ಭಾಗವತಂ ಒಂದು ಅಧ್ಯಾಯದಲ್ಲಿ ನೋಡಿದಾಗ ಅದು ಹೇಗೆ ಭಗವಂತನಿಂದ ಬಲರಾಮ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮತ್ತೆ ಅವರಿಂದ ಈ 3 ವಿಧವಾದ ವಿಷ್ಣು: ಕಾರಣೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಮತ್ತೆ ಏನೆಲ್ಲ ಮೊದಲು ಸೃಷ್ಟಿಯಾಗುತ್ತೆ, ಅದರಿಂದ ಇನ್ನೊಂದು ಯಾರೆಲ್ಲ ಸೃಷ್ಟಿಯಾಗ್ತಾರೆ, ಇದೆಲ್ಲ ತುಂಬ ಚೆನ್ನಾಗಿ ಈ ಶ್ರೀಮದ್ ಭಾಗವತಮಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಇವಾಗ ಭಗವದ್ಗೀತೆಯಲ್ಲಿ ನಾವು ಈ 3 ವಿಧವಾದ ವಿಷ್ಣುವನ್ನು ನಾವು ನೋಡಿದ್ದೀವಿ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದೆಯಾ? ಯಾರಿಗೇನೋ ಪ್ರಶ್ನೆ ಇಲ್ವಾ? ಓಕೆ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕಿ ನದಿ. ಹೌದು, ಅಂದರೆ ಎಲ್ಲದರಲ್ಲೂ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಈ ಥರ: ಮರಗಳಲ್ಲಿ ನಾನು ಈ ಒಂದು ಮರವಾಗಿರ್ತೀನಿ, ನದಿಗಳಲ್ಲಿ ನಾನು ಗಂಗಾ ನದಿ ಆಗಿರ್ತೀನಿ, ನೀರಲ್ಲಿ ನಾನು ಸಮುದ್ರವಾಗಿರ್ತೀನಿ, ಪ್ರಾಣಿಗಳಲ್ಲಿ ನಾನು ಸಿಂಹವಾಗಿರ್ತೀನಿ, ಪಕ್ಷಿಗಳಲ್ಲಿ ಗರುಡರಾಗಿರ್ತೀನಿ, ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯರಾಗಿರ್ತೀನಿ. ಈ ಥರ ನೀವು ಈ ಅಧ್ಯಾಯದಲ್ಲಿ ಅದು ತುಂಬ ಶ್ಲೋಕದಲ್ಲಿ ಬರುತ್ತೆ. ಸೊ ಒಂದೊಂದು ವಿಷಯದಲ್ಲಿ, ಮಾಸದಲ್ಲಿ ನಾನು ಮಾರ್ಗಶೀರ್ಷ ಮಾಸ, ಈ ಥರ ತುಂಬ ವಿವರಣೆ ಕೊಟ್ಟಿರ್ತಾರೆ. ಆದರೆ ಏನಂದರೆ ಅವರೇ ಆಗಿರ್ತಾರೆ ಅಂದರೆ ಅವರೇ ಪ್ರಮುಖವಾಗಿಲ್ಲ, ಅವರ ಒಂದು ಶಕ್ತಿಯಲ್ಲಿರುತ್ತೆ, ಅವರ ಒಂದು ರೆಪ್ರೆಸೆಂಟೇಟಿವ್ ಅಂತಲೂ ಇರ್ಬೋದು, ಅವರ ಒಂದು ಶಕ್ತಿ ಅಲ್ಲಿರುತ್ತೆ. ಆ ಥರ ಕಂಪ್ಯಾರಿಸನ್ ಕೊಟ್ಟಿರ್ತಾರೆ. ಈ ಒಂದು ವಿಷಯದಲ್ಲಿ ನಾನು ಈ ಥರ ಇರ್ತೀನಿ, ಆ ಒಂದು ವಿಷಯದಲ್ಲಿ ಆ ಥರ. ಅಂದರೆ ತುಂಬ ಒಂದು ಚೆನ್ನಾಗಿರುತ್ತೆ. ನೀವು ಇಡೀ ಅಧ್ಯಾಯವನ್ನು ನೋಡಿದಾಗ ತುಂಬ ಶ್ಲೋಕದಲ್ಲಿ ಆ ಒಂದು ವಿಷಯವನ್ನು ಹೇಳಿರ್ತಾರೆ. ಓಕೆ, ಪ್ರಭುಗಳು ಬರೋ ತನಕ ಒಂದು 2 ನಿಮಿಷ ಜಪ ಮಾಡೋಣ. ಅವ್ರು ಬಂದಮೇಲೆ ಅನೌನ್ಸ್ಮೆಂಟ್ ಏನಾದರೂ ಇದ್ದರೆ ಅದನ್ನು ನಾವು ತಿಳ್ಕೊಳ್ಳೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ
जय श्री कृष्ण चैतन्य जय श्री कृष्ण चैतन्य प्रभु नित्यानंद प्रभु नित्यानंद श्री अद्वैत गदाधर श्री अद्वैत गदाधर श्रीवासादि गौर भक्त वृंद श्रीवासदि गौरभक्तवृंद हरे कृष्ण।